မင်္ဂလာပါအဲ့ဒီစီမှာကြိုဆိုပါရစေHello, I can't hear you, Joe. Hello. 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 Can you hear me now? Yeah, I can hear you now. What happened, sir? All okay? See, Joe, I need your help urgently. Tell me, sir. It's about my daughter. What happened, sir? She has walked out of her house, Joe. Is it? Can you find some place where she can stay for about 5 to 6 hours? Sure, sir. We will come and pick her up from there. Where you know? हम लोग अभी कोयम्बतूर पास किया. Okay. Sir, you send me a photograph and details. I'll take care of it. ಬಡವರು ಇವ್ರುಗಳು ಸರ್ ಹೆಂಡತಿ ಆಗೋರು ವರ್ಗಾವಣೆ ಈಗೇನಾಗುತ್ತೆ ಸರ್ ಇದು ಜಾಗ ಕೊಡ್ರು ದರೋಡೆ ಕೊಡ್ರನ್ನೆಲ್ಲ ಸರ್ಕಾರಕ್ಕೆ ತಪ್ಪಿಸಿ ಏನಾಗಲ್ರಿ നീ ഇവിടെ ഇരുന്നാ മതി. ಹೇಳಿ ಸರ್, ಯಾರು ಬೇಕು? ಇನ್ಸ್ಪೆಕ್ಟರ್ ಶ್ರೀಕಾಂತ್. ಯಾರು? ಶ್ರೀಕಾಂತ್. ಆ ಹೆಸರವ್ರು ಯಾರು ಇಲ್ಲ ಇಲ್ಲಿ. ಮಾಧುರಿ ಫ್ರಮ್ ಇಲ್ಲ ಸರ್, ಮಾಧುರಿ ಅಂತಾನು ಯಾರು ಇಲ್ಲ ಇಲ್ಲಿ. ಯಾರು ಇಲ್ಲ ಇಲ್ಲಿ. ಯಾಕೆ ಸರ್, ಏನಾಯ್ತು? I came to pick up my daughter Madhuri. ಮಾಧುರಿ ಅಂತನಾ? She is waiting for me ಇಲ್ವಲ್ಲ, inside. ಆ ಹೆಸರು ಯಾರು ಇಲ್ಲ. ಸರ್, ಇವ್ರ ಮಗಳು ಇಲ್ಲಿದ್ದಾಳೆ ಅಂತ ಯಾರೋ ಹುಡ್ಕೊಂಡ್ ಬಂದಿದ್ದಾರೆ ನೋಡಿ. ಏನೋ ಅದು, ಯಾಕೋ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಸಾರಿ ಸರ್, ಸರ್ ಅದು ಯಾರೋ ಬಂದಿದ್ದಾರೆ ಸರ್. ಯಾರೋ ಅದು? ಅವ್ರ ಮಗಳು ನಮ್ಮ ಸ್ಟೇಷನಲ್ಲೇ ಇದ್ದಾಳಂತೆ ಸರ್. ಮಗಳ? ನಿನಗೆ ಯಾರಾದರೂ ಕಾಣ್ತಾ ಇದ್ದಾರೇನೋ? ಇಲ್ಲ ಸರ್. ಮತ್ತೆ ಯಾಕೋ ತಲೆ ತಿಂತಿದ್ಯಾ? ಹೋಗೋ ಆಚೆ. ಹಾಸ್ಪಿಟ್ಲು ಸ್ಟೇಷನ್ನು ಒಂದು ಗೊತ್ತಾಗ್ತಿಲ್ಲ. ನಾ ಇನ್ಸ್ಪೆಕ್ಟರ್ ನೋಡಬೇಕು. ನಿಮಗೆ ಎಷ್ಟು ಸಲ ಹೇಳಬೇಕು? ಯಾರು ಇಲ್ಲ ಸರ್. I want to meet ಸರ್, ನಮ್ಮ ಮಾತು ಯಾರು ಇಲ್ಲ ಸರ್. ಕಂಡೆ ಬಚ್ಚೋಳು. Phone is also not reachable. And ಏಯ್, saying that she is ಏನೋ not ನಡೀತಾ here. ಇದೆ? ಸರ್, ಸರ್ ನಿಲ್ಲಿ ಸರ್, ಸರ್ ನಿಂತ್ಕೊಳ್ಳಿ ಸರ್. ಸರ್ 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 What is ನನ್ನ this ಮಾತು ಕೇಳಿ ಸರ್. nonsense? ರೀ ಸುಮ್ಮನೆ ಯಾರೋ ಇದು? ಇವ್ರು ಹೇಳಿದೆ ಸರ್, ಇಲ್ಲಿ ಯಾರು ಇಲ್ಲ ಅಂತ. ಅವರೇನಾ ಇವರು? ಸರಿ ಬಿಡು. ಸರ್, ಏನಾಗಬೇಕಾಗಿತ್ತು? ನಮಗೆ ಕನ್ನಡ ಗೊತ್ತಿಲ್ಲ. ಇಂಗ್ಲಿಷ್, ಹಿಂದಿ. ಏ, ಯಾರೋ ಈ ತಾತ ನಮ್ಮೂರಿಗೆ ಬಂದ್ಬಿಟ್ಟು ಹಿಂದಿಲಿ ಮಾತಾಡೋ ಅಂತಾನೆ. ಕೂತ್ಕೊಳ್ಳಿ, ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್ ಶ್ರೀಕಾಂತ್ ಇಲ್ವಾ? ಶ್ರೀಕಾಂತ? ಹಾ. ಶ್ರೀಕಾಂತ್ ಅಂತ ಯಾರು ಇಲ್ಲ ಇಲ್ಲಿ. ಪಾಟೀಲ್, ಇನ್ಸ್ಪೆಕ್ಟರ್ ಪಾಟೀಲ್. ಐ ಆಮ್ ಇನ್ ಚಾರ್ಜ್ ಹಿಯರ್. ಸರ್, ಮಾಧುರಿ ಮೈ ಡಾಟರ್ ನಿನ್ನೆ ರಾತ್ರಿ ವೈಟ್ ಫೀಲ್ಡ್ ಹತ್ರ ಶಿ ವಾಸ್ ದೇರ್. ಆಮೇಲೆ ಮಾಧುರಿ ಸಿಕ್ಕಿದ್ಲಾ? ಎಲ್ಲ ಅವಳು? ನೀನ್ ಯಾಕೆ ಒಳಗ್ ಬಂದೆ? ನಾನು ಅವಳ ಜೊತೆ ಮಾತಾಡ್ಬೇಕು. ಎಲ್ಲ ಅವಳು? ಅದನ್ನೇ ನಾನು ವಿಚಾರಿಸ್ತಿದ್ದೀನಿ. ನೀ ಗಾಡಿಲಿ ಕೂತ್ಕೋ, ನಾನು ಬರ್ತೀನಿ. ಮೇಡಮ್ ಒಂದು ಚೇರ್ ಕೊಡಪ್ಪ. ಸರಿ ಸರ್. ಮೇಡಮ್ ಬನ್ನಿ. ಸರ್ ಪ್ಲೀಸ್ ಕಮ್, ಕೂತ್ಕೊಳ್ಳಿ. ಮೇಡಮ್ ಬನ್ನಿ ಕೂತ್ಕೊಳ್ಳಿ. ಲೇಡೀಸ್ ಇದ್ದಾರೆ ಅಂತ ಮುಂಚೆನೆ ಯಾಕಪ್ಪ ಹೇಳಿಲ್ಲ? ಸರ್ ಗೊತ್ತಿರಲಿಲ್ಲ. ಸರಿ, ಹೊರಗಡೆ ಇರು. ಸರಿ ಸರ್. ಸರ್, ಯು ಕಂಟಿನ್ಯೂ. As I said, my daughter ನಿನ್ನೆ ರಾತ್ರಿ ವೈಟ್ ಫೀಲ್ಡ್ ಹತ್ರ ಇದ್ರು. ಜೋ said Inspector Srikanth will pick her up and bring her. ವಾಟ್ ವಾಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ ಫ್ಯಾಮಿಲಿ, ಹಸ್ಬೆಂಡ್ ಅಂಡ್ ವೈಫ್ ಇಶ್ಯೂ. ಡೌರಿ ಇಶ್ಯೂ? ಇಲ್ಲ ಅದಲ್ಲ. ಏಜ್? ಏಜ್ 25, 26. 28 ಆಗತ್ತೆ ಈ ಸೆಪ್ಟೆಂಬರ್ ಅಲ್ಲಿ.
ಅವ್ರ ಹಸ್ಬೆಂಡ್ನ ವಿಚಾರಿಸಿದ್ರ ನೀವು? ಐ ಟೋಲ್ಡ್ ಯು ಇನ್ಸ್ಪೆಕ್ಟರ್, ಇಟ್ಸ್ ಅ ಪರ್ಸನಲ್ ಮ್ಯಾಟರ್. ಇನ್ಸ್ಪೆಕ್ಟರ್ ಶ್ರೀಕಾಂತ್ ಇದ್ರೆ ಹಿ ವಿಲ್ ನೋ ಎವ್ರಿಥಿಂಗ್. ಸರ್, ಇದು ನನ್ನ ಸ್ಟೇಷನ್ನು. ಇಲ್ಲಿ ಶ್ರೀಕಾಂತ್ ಅನ್ನೋರು ಯಾರೂ ಇಲ್ಲ. ಓ, ಹೌ ಕ್ಯಾನ್ ದಟ್ ಬಿ? ದರ್ ಇಸ್ ಸಮ್ ಮಿಸ್ಟೇಕ್. See, my daughter only told me that when she was picked up by police in front of Vishal's house. ಈ ವಿಶಾಲು ಅವ್ರ ಹಸ್ಬೆಂಡಾ? Husband ಅಲ್ಲ, just a friend. Let me call Joe. ಹಲೋ. ಹಲೋ ಜೋ, ಶಿ ಇಸ್ ನಾಟ್ ಹಿಯರ್. ಹೌದಾ? ಅವಳು ಇಲ್ಲೂ ಇಲ್ಲ. ಯಾರ್ರೀ ಮಾತಾಡೋದು? ಹಲೋ ಜೋ, ದಿಸ್ ಇಸ್ ಗಿರೀಶ್. ಐ ಆಮ್ ಅಟ್ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್. ಮಾಧುರಿ ಇಲ್ಲಿಲ್ಲ. ಅಂಡ್ ನೋ ಒನ್ ನೋಸ್ ಅಬೌಟ್ ಇನ್ಸ್ಪೆಕ್ಟರ್ ಶ್ರೀಕಾಂತ್. ಸರ್, ವಾಟ್ ಆರ್ ಯು ಸೇಯಿಂಗ್? ಆರ್ ಯು ಶ್ಯೂರ್ ಯು ಆರ್ ಅಟ್ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್? Yes, I'm at Whitefield only. Madhuri is not here. Can you call Inspector Srikanth and find out? Her phone is switched off. Hello, Joe. Can you hear me? Sir, there must be some problem. Give me a second. Okay. Let me call and speak Okay, to him. I'll wait. Don't worry, she'll be fine. Okay. He must have taken her to some other police station. Okay. Just check fast. Okay. Please. ಏನಾಯ್ತು ಜೋ? ನಿದ್ದೆ ಹೊಂದಿಲ್ವಾ? ಸಾರಿ ಟು ಕಾಲ್ ಯು ಸೋ ಅರ್ಲಿ ಸರ್. ಆಕ್ಚುಲಿ ಮಲಗಿದ್ದೆ. ಆ ಹುಡುಗಿ ಅಪ್ಪ ಫೋನ್ ಮಾಡಿದ್ರು ಸರ್. ಓಹೋ, ಕರ್ಕೊಂಡು ಹೊಡ್ರ ಅವಳನ್ನ? ಇಲ್ಲ ಸರ್, ಆ ಹುಡುಗಿ ಸ್ಟೇಷನ್ ಅಲ್ಲೇ ವಿಷಯ ಕೇಳ್ದಾಗ್ಲಿಂದ ನನ್ಗೆ ನಿದ್ದೆ ಸರ್, ಹೇಳಿದ್ನಲ್ಲ ಶ್ರೀಕಾಂತ್ಗೆ ಹೆಲ್ಪ್ ಮಾಡು ಅಂತ. ಫೋನ್ ಮಾಡಲಿಲ್ವಾ ಅವನು? ಸರ್, ಅವನ ಫೋನ್ ಸ್ವಿಚ್ ಆಫ್ ಆಗಿದೆ. ನಿಮ್ಗೆ ಗೊತ್ತಲ್ಲ ಸರ್, ಒಂದು ಹುಡುಗಿ ಸ್ಟೇಷನ್ ಇಂದ ಮಿಸ್ಸಿಂಗ್ ಅಂದ್ರೆ ಮೀಡಿಯಾದವ್ರು ಏನ್ ಮಾಡ್ತಾರೆ ಅಂತ. ಅವನು ಫೋನ್ ಮಾಡಿದ್ರೆ ವಿಷಯ ತಿಳಿಸ್ತೀನಿ. ಏನೋ ಶ್ರೀಕಾಂತ್ ಬಂದೆ ಈಗಲೇ ಅವನ ಮನೆ ಹತ್ರ ಒಬ್ಬನ ಕಳಿಸ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ. ಏನಪ್ಪ ಶ್ರೀಕಾಂತ, ಇಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದೀಯಾ? ನಾನು ಕಾಯಬೇಕು ನಿನ್ನ ಫೋನಿಗೆ, ಅದು ನಿದ್ದೆ ಇಲ್ಲದೆ. ಹಾಗೇನಿಲ್ಲ ಸರ್, ಒಂದು ಚಿಕ್ಕ ಇನ್ವೆಸ್ಟಿಗೇಷನ್ ಇತ್ತು, ತುಂಬ ಸತಾಯಿಸ್ಬಿಟ್ಟ. ಎಲ್ಲ ಓಕೆನಾ ಸರ್? ಆ ಹುಡುಗಿ ತಂದೆ ಪೊಲೀಸ್ ಸ್ಟೇಷನ್ನಲ್ಲಿ ಕಾಯ್ತಾ ಇದ್ದಾರೆ. ಎಲ್ಲೇ ಅವಳು? ಯಾವ ಹುಡುಗಿ ಸರ್? ಶ್ರೀಕಾಂತ, ಮರ್ತು ಬಿಟ್ಟಿಯ? ನಿನಗೆ ಅವಳನ್ನ ಪಿಕ್ ಮಾಡ್ಲಿಕ್ಕೆ ಹೇಳಿದ್ನಲ್ಲ. ಸಾರಿ ಸರ್, ಇನ್ವೆಸ್ಟಿಗೇಷನಲ್ಲಿ ಬ್ಯುಸಿ ಆಗಿಬಿಟ್ಟೆ, ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಆ ಹುಡುಗನ ಹೆಸರೇನು ಹೇಳಿದ್ರಲ್ಲ? ಜೋ. ಹಾಂ, ಜೋ. ಅವನು ನನಗೆ ಫೋನ್ ಮಾಡಿಲ್ಲ ಸರ್, ನನಗೂ ಗಮನ ಕೊಡೋಕ್ಕಾಗಲಿಲ್ಲ. ಜೋ, ಅವನು ನಿನಗೆ ಯಾಕಯ್ಯ ಫೋನ್ ಮಾಡ್ತಾನೆ? ನಾನು ನಿನಗೆ ಅವನ ನಂಬರ್ ಕೊಟ್ಟಿದ್ದು ನೀನು ಅವನಿಗೆ ಫೋನ್ ಮಾಡು ಅಂತ. ಕೆಲಸ ಮುಗಿಸಿ ಆ ಏರಿಯಾ ಕಡೆ ಪಾಸಾದೆ ಸರ್, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮೋಸ್ಟ್ಲಿ ಇಶ್ಯೂ ಸಾಲ್ವ್ ಆಗಿದೆ ಅಂದ್ಕೊಂಡೆ, ಜೊತೆಗೆ ಲೇಟ್ ಆಗಿತ್ತು ಬೇರೆ, ಹಾಗಾಗಿ ನಿಮಗೆ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ. ಆ ಹುಡುಗಿ ಕಾಣಿಸ್ತಿಲ್ಲ. ವಾಟ್? ನೀನು ಇಮ್ಮಿಡಿಯೇಟ್ ಆಗಿ ಸ್ಟೇಷನ್ ಹತ್ರ ಹೋಗು. ಅಲ್ಲಿ ಆ ಸಿಚುವೇಶನ್ನ ನಿನ್ನ ಕಂಟ್ರೋಲಿಗೆ ತಗೋ. ಎಸ್ ಸರ್. ಈ ವಿಷಯ ಎಲ್ಲೂ ಸುದ್ದಿ ಆಗಬಾರ್ದು. ಡನ್ ಸರ್. ನೋಡು, ನನ್ನ ಹೆಸರು ಎಲ್ಲೂ ಹೊರಬರಬಾರ್ದು, ಅರ್ಥ ಆಯ್ತಾ? ಶೋರ್ ಸರ್, ನಾನು ನೋಡ್ಕೋತೀನಿ. ಈ ಕೇಸ್ನ ನಾನು ಸ್ಟೇಷನಲ್ಲಿ ಹ್ಯಾಂಡ್ಲೇ ಮಾಡಲ್ಲ ಸರ್. ಹೋಟ್ಲ್ ಮ್ಯಾನೇಜರ್ ಹತ್ರ ಮಾತಾಡಿರಿ. ನಾನು ಟಚ್ಚಲ್ಲಿರ್ತೀನಿ. ಆಯ್ತು, ಬೇಗ ಕೆಲಸ ಮುಗಿಸಿ.
ಜೋ ನಿಮ್ಗೆ ಹೇಗೆ? He's an old friend from when I was working in income tax department. ಅವನ ಬಿಸ್ನೆಸ್ ಮ್ಯಾನ್. ಯಾವ ಥರ ಬಿಸ್ನೆಸ್ ಅವ್ರದ್ದು? ಹಾಸ್ಪಿಟಾಲಿಟಿ, F&B. ಅಂದರೆ ಬಾರು ಹೋಟೆಲ್ ಅಂತೀರಾ? ಶ್ರೀಕಾಂತ್ ಅನ್ನೋರು ಯಾರು ಇದ್ದಾರೆ ನಮ್ಮ ಝೋನಲ್ಲಿ? ಹಾಂ ಆಯ್ತು ಸರ್. ಶ್ರೀಕಾಂತ್ ಅನ್ನೋರು ನಮ್ಮ ಝೋನಲ್ಲೇ ಯಾರೂ ಇಲ್ಲ ಸರ್. ನೀವೆಷ್ಟು ನಿಮ್ಮ ಲಿಮಿಟ್ಸಲ್ಲಿ ಇರ್ತೀರೋ ಅಷ್ಟು ನಿಮ್ಮ ಕೆಲಸಕ್ಕೆ ಒಳ್ಳೇದು. ಸರ್, ಇನ್ಸ್ಪೆಕ್ಟರ್ ಅನ್ನೋದು ಬಿಟ್ಟು ಕ್ರೈಮ್ ಬ್ರಾಂಚ್ ಇವರಿಬ್ಬರನ್ನ ಬಿಟ್ಟು ಇನ್ಯಾರೂ ಇಲ್ಲಿ ಇರಬಾರ್ದು. ಎಕ್ಸ್ಕ್ಯೂಸ್ ಮೀ ಸರ್. ಕೂತ್ಕೊಳ್ಳಿ ಮಾ. ಐ ಆಮ್ ಶ್ರೀಕಾಂತ್. ಗಿರೀಶ್ ನಾಯರ್, ಮಾಧುರಿಸ್ ಫಾದರ್. ಮಾಧುರಿ ಎಲ್ಲಿ ಸರ್? ಜೋ ಸ್ಪೋಕ್ ಟು ಯು ನಾ? ಐ ಡಿಂಟ್ ಸ್ಪೀಕ್ ಟು ಎನಿ ಜೋ ಸರ್. ನನಗೆ ನಿಮ್ಮ ಮಗಳು ಯಾರು ಏನು ಅಂತ ಖಂಡಿತ ಗೊತ್ತಿಲ್ಲ. ಬಟ್ ರಿಲ್ಯಾಕ್ಸ್, ಹುಡ್ಕೋಣ. ಬಟ್ ಶೀ ಸೆಡ್ ಇಲ್ಲ ಆ್ಯಕ್ಚುಲಿ ಇಲ್ಲಿ ಬೇಡ. ಇಫ್ ಯು ಬ್ರೇಕ್ ದಿಸ್ ವಾಲ್ಸ್ ದೆರ್ ವಿಲ್ ಬಿ ಬ್ರೇಕಿಂಗ್ ನ್ಯೂಸ್. ನಿಮ್ಮ ಮಗಳು ಕಳೆದೋಗಿರೋ ವಿಷಯ ನಿಮ್ಮ ಮಗಳಿಗೆ ಗೊತ್ತಾಗಿನ ಮುಂಚೆನೇ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. ವೇರ್ ಇಸ್ ಮೈ ಡಾಟರ್? ಸಮಾಧಾನ ಮಾಡ್ಕೊಳ್ಳಿ ಮಾ, ಹುಡ್ಕೋಣ. ಬನ್ನಿ ನನ್ನ ಜೊತೆ. ಪ್ಲೀಸ್ ಫಾಲೋ ಮೀ. ಸರ್, ಏನು ಸರ್ ಹೊರಟ್ಬಿಟ್ರಿ? ವಿಚಾರಣೆ ಮುಗ್ದೋಯ್ತಾ? ವಿಚಾರಣೆನಾ? ಯಾವ ವಿಚಾರಣೆ ಪಾಟೀಲ್? ಸರ್, ಅವ್ರದ್ದು ಸ್ಟೇಟ್ಮೆಂಟು. ಹಾಂ, ಸ್ಟೇಟ್ಮೆಂಟ್ ತೊಗೊಂಡ್ರಾ? ಇಲ್ಲ ಸರ್. FIR? ಇಲ್ಲ ಸರ್. ಗುಡ್, ಥ್ಯಾಂಕ್ ಯು ಸರ್. ನಿಮ್ಮ ಕಾರ್ ಇದೆ ಅಲ್ವಾ? ಎಸ್, ದೇರ್. ಫಾಲೋ ಮಾಡಿ. ಓಕೆ. ಹಲೋ ಹಲೋ ಸರ್. ಆರ್ಯನ್, ಹಾಂ ಸರ್. ಆ ಹುಡುಗಿಗೆ ಸಂಬಂಧಪಟ್ಟಿದ್ದು ಎಲ್ಲ ವಿಷಯ ಕಳಿಸಿದ್ದೆ ಅಲ್ವಾ? ಎಸ್ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಯಾ? ಹಾಂ ಹೌದು ಸರ್. ಐ ವಾಂಟ್ ಎವ್ರಿ ಒನ್. ಯಾ ಅವ್ರ ತಂದೆ ತಾಯಿ ನನ್ನ ಜೊತೆ ಇದ್ದಾರೆ. ಹಾಂ ಅವ್ರ ಗಂಡ, ಬಾಯ್ ಫ್ರೆಂಡ್ ಆ್ಯಂಡ್ ಎಸ್ಪೆಷಲಿ ಆ ಜೋ, ಹಾಂ ಅವ್ನಿಗೆ ನಾನು ಗೊತ್ತಂತಲ್ವಾ? ಹೌದು ಸರ್. ಪರ್ಸ್ನಲಾಗಿ ಇನ್ವಿಟೇಷನ್ ಕೊಟ್ಟು ಕರ್ಕೊಂಬ, ಪರಿಚಯ ಮಾಡ್ಕೊಳ್ಳೋಣ. ಓಕೆ ಸರ್, ಕಳಿಸ್ತೀನಿ ಸರ್. ಹಾಂ, ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹಾಂ ಅವ್ರ ಫೋನ್ಸ್ ಎಲ್ಲ ಸ್ಕ್ಯಾನ್ ಮಾಡು. ಮೇಲ್ಸ್, ಮೆಸೇಜಸ್, ಕಾಲ್ಸ್ ಎಲ್ಲದನ್ನು ರಿಟ್ರೀವ್ ಮಾಡು. ಡನ್ ಸರ್, ಡನ್ ಸರ್. ಯಾ ಸರ್, ಈ ಮೊಬೈಲ್ ಟ್ರೇಸ್ ಮಾಡ್ಲಿಕ್ಕೆ ಒಂದು 2-3 ಜನ ಔಟ್ಸೈಡರ್ಸ್ ಯೂಸ್ ಮಾಡ್ತೀನಿ. ಬಟ್ ರಿಮೆಂಬರ್, ಎಸ್ ಸರ್. ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಕೇಸ್. ವಿ ನೀಡ್ ಟು ಹ್ಯಾಂಡಲ್ ಇಟ್ ಪ್ರಾಪರ್ಲಿ. ಶೋರ್ ಸರ್. ಅದಕ್ಕೆ ನಿನ್ನ ಜೊತೆ ಜಾಸ್ತಿ ಜನ ಬೇಡ, ಬೇಕು ಅಂದ್ರೆ ಒಂದು ಇಬ್ಬರನ್ನ ಇಟ್ಕೋ ಸಾಕು. ಡನ್ ಸರ್, ಡನ್ ಸರ್. ಐ ವಿಲ್ ಬಿ ದೇರ್. ಎಸ್ ಸರ್. ಓಕೆ ಸರ್. ಸಿ हेलो, किधर हो आज? कहाँ पे नहीं आया? आज काम पे नहीं आऊँगा सर. मेरी बीबी घर से भाग होग बिटिदाड़े सर. भाग गया? ऐसे कैसे भाग गए? एक काम करो, जो भी करना जल्दी करो और कल से काम पे आ जाओ. भूलना नहीं. बन बिटती सर, बन बिटती. हर बार ये नाटक ही तेरा. जल्दी आ जाओ. Can I smell some coffee? Sir. Thanks. So, what's happening, Aryan? ಸರ್, ಎಲ್ಲರೂ ಬಂದಿದ್ದಾರೆ ಸರ್. ನೀವು ಹೇಳ್ದಂಗೆ ಅವರೆಲ್ಲನೂ ರೂಮ್ನಲ್ಲಿ ಇರಿಸಿದ್ದೀನಿ. ಮೊಬೈಲ್ ಡೀಟೇಲ್ಸ್ ರಿಟ್ರೀವ್ ಮಾಡಿದ್ದೀನಿ ಆ್ಯಂಡ್ ವಿ ಆರ್ ಕೀಪಿಂಗ್ ಟ್ರ್ಯಾಕ್ ಆನ್ ದಮ್. ಸರ್, ರೂಮ್ ಹೋಗಿ ಚೆಕ್ ಮಾಡಬೇಕಾ? ಕಾಫಿ. Sir, coffee. ನಿಮಗೆ ಬೇಕಾ? No, sir. I'm good. ಯು ಕಂಟಿನ್ಯೂ. ಸರ್, ರೂಮ್ ನಂಬರ್ 526ನಲ್ಲಿ ರಂಜಿತ್ ಮತ್ತೆ ಅವ್ರ ತಾಯಿ ಇದ್ದಾರೆ ಸರ್. ಸರ್, ರಂಜಿತ್ ಬಂದು ಮಾಧುರಿ ಅವ್ರ ಹಸ್ಬೆಂಡು. ಅವರು ಬೆಂಗಳೂರಿನ ಫಿನ್ಟೆಕ್ ಫರ್ಮ್ನಲ್ಲಿ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಎನ್ಕ್ವೈರಿ ಗೊತ್ತಾಗಿದ್ದೇನೆಂದ್ರೆ ಅವ್ರು ಆಸ್ ಯೂಶುವಲ್ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿದ್ದಾರೆ, ಮತ್ತೆ ಆಫೀಸ್ಗೆ ಹೋಗಿ ಮಧ್ಯರಾತ್ರಿಗೂ ಕೆಲಸ ಮಾಡಿದ್ದಾರೆ. ಮಾಧುರಿ ಮನೆ ಬಿಟ್ಟೋದಾಗ ಅವ್ರ ತಾಯಿ ಕೂಡ ಅವ್ರ ಜೊತೆಲೇ ಇದ್ರು ಸರ್. ತಂದೆ ಯಾವುದೋ ಕೆಲಸದ ಮೇಲೆ ಮೈಸೂರಿಗೆ ಹೋಗಿದ್ದಾರೆ. ವಿ ಹ್ಯಾವ್ ಇನ್ಫಾರ್ಮ್ಡ್ ಹಿಮ್. ಈಸ್ ಆನ್ ಇಸ್ ವೇ ಬ್ಯಾಕ್. ನೆಕ್ಸ್ಟ್ ಸರ್, ರೂಮ್ ನಂಬರ್ 527ನಲ್ಲಿ ವಿಶಾಲ್ ಇದ್ದಾನೆ ಸರ್. ಮಾಧುರಿ ಮದುವೆಗೂ ಮುಂಚೆ ವಿಶಾಲ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರು ಸರ್. ಅವರಿಬ್ರು ಒಂದೇ ಊರವರು ಸರ್, ಪಾಲಕ್ಕಾಡ್. ಇಬ್ರು ಸಿಂಬೋಯಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ಇವಂದೇ ಸ್ವಂತ ಒಂದು ಫುಡ್ ಪ್ರಾಡಕ್ಟ್ ಸ್ಟಾರ್ಟ್ಅಪ್ನ ಶುರು ಮಾಡ್ಕೊಂಡಿದ್ದಾನೆ ಸರ್. ಫೇಸ್ಬುಕ್ನಲ್ಲಿ ಸಿಂಗಲ್ ಅಂತ ಸ್ಟೇಟಸ್ ಹಾಕೊಂಡಿದ್ದಾನೆ ಸರ್. ಬಟ್ ಕೃತಿಕಾ ಅನ್ನೋ ಹುಡುಗಿ ಜೊತೆ ಎಂಗೇಜ್ ಆಗಿದ್ದಾನೆ. ಆ್ಯಂಡ್ ಸರ್, ಐ ಸ್ಮೆಲ್ಟ್ ವೀಡ್ ಆನ್ ಇಟ್. ಓ,
ಮಾದಪ್ಪನ ಪ್ರಸಾದ ಪ್ರಸಾದ ಹಂಚ್ಕೊಂಡು ತಿನ್ಬೇಕ್ರಿ. ಈ ತಲೆನೋವೆಲ್ಲ ಮುಗಿಯೋಷ್ಟರಲ್ಲಿ ನಮಗೂ ಬೇಕಾಗುತ್ತೆ ಅನ್ಸುತ್ತೆ. ಎತ್ತಿಡ ಕೇಳಿ ಸರ್ ಗಾಂಜಾ ನಾರ್ಕಟಿಕ್ಸ್ ಸರ್. ಈ ಭೂಮಿಲಿ ಅದರ ಪಡೆಗೆ ಅದು ಬೆಳೆಯೋದೆಲ್ಲ ಆರ್ಗ್ಯಾನಿಕ್ ಅಲ್ವಾ? ಯಾಕೆ ಬೇರೆ ಏನು ಬೆಳೆದ್ರು ಪ್ರೀತಿಯಿಂದ ರೈತ ಅಂತೀವಿ, ಇದನ್ನು ಬೆಳೆದ್ರೆ ಗೂಟ ಇಟ್ಟು ಒಳಗಾಕ್ಬಿಡ್ತೀವಿ. ಹಾಂ, ತುಂಬ ಸೀರಿಯಸ್ ಆಗಿ ತೊಗೊಂಡ್ರ? ನನ್ನೇನು ವೀಡಿಯೋ ಹೊಡಿಯೋ ಅಷ್ಟು ಅಮೇಚರ್ ಅಂದ್ಕೊಂಡ್ರ? ನಾನು ತುಂಬ ಒಳ್ಳೆಯವನು, ಮಾದಪ್ಪನ ಮೇಲೆ ಆಣೆ. ಸರ್ ಶಲ್ ವಿ ಕ್ಯಾರಿ ಆನ್? ಸರ್ ರೂಮ್ ನಂಬರ್ 5 to 8 ನಲ್ಲಿ ಜೋ ಮಚಾಡೋ ಇದ್ದಾನೆ ಸರ್. ಸರ್ ಇವನು ಹುಟ್ಟಿದ್ದು ಗೋವಾದಲ್ಲಿ, ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರಿನಲ್ಲೇ ಸರ್. ಬೆಂಗಳೂರಿನಲ್ಲಿ ಒಂದು ಸುಮಾರು ನೈಟ್ ಕ್ಲಬ್ಸು ರೆಸ್ಟೋರೆಂಟ್ಸ್ ಎಲ್ಲ ಇದೆ ಸರ್. ಆಮೇಲೆ ಸೆಲೆಬ್ರಿಟೀಸು ಮತ್ತು ಬಿಸ್ನೆಸ್ ಮೆನ್ಗಳದ್ದು ಬಹಳ ಕನೆಕ್ಷನ್ ಇದೆ ಸರ್. ನಿಮ್ಗೆ ನೆನಪಿದೆಯಾ, ಲಾಸ್ಟ್ ಇಯರ್ 100 feet ರೋಡಲ್ಲಿ ಒಂದು ಪಬ್ನ ರೈಡ್ ಮಾಡಿದ್ವಿ, ಅದೊಂದು. ಓಕೆ, ಕಾಫಿ ಅವೇಕ್ಸ್ ಪ್ಯಾಷನ್, ಇಟ್ಸ್ ಎ ಟ್ರಾನ್ಸ್. ನನ್ನ ಪ್ರಕಾರ ಕಾಫಿ ಮಾಡೋದ್ರಲ್ಲಿ ಮುಖ್ಯವಾದ ಅಂಶ ಏನು ಗೊತ್ತಾ? ಯು ಹ್ಯಾವ್ ಟು ಪಿಕ್ ದ ಚೆರಿ ಅಟ್ ದ ರೈಟ್ ಮೊಮೆಂಟ್. ತುಂಬ ಬೇಗ ಕಿತ್ತರೆ ಇಟ್ ವಿಲ್ ಬಿಕಮ್ ಯೂಸ್ಲೆಸ್. ಹಣ್ಣಾಗ ತನಕ ಬಿಡಬೇಕು, ಚೆನ್ನಾಗಿ ಒಣಗಿಸಿ ಕ್ರಷ್ ಮಾಡಬೇಕು. ಸಸ್ಪೆಕ್ಟ್ಸ್ನೂ ಅಷ್ಟೇ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಪಶ್ಚಾತ್ತಾಪ ಅನ್ನೋ ಬಿಸಿಲಿ ನೊಂದು ಬೆಂದು ಹದಾಕ್ತಾರೆ. ಅದಾದಮೇಲೆ ಅವ್ರನ್ನ ಬಿಸಿಲಿ ಹುರಿದು ಪುಡಿ ಮಾಡಿ ಸತ್ಯನ ಬಾಯ್ಬಿಡ್ಸೋಕ್ಕೆ ತುಂಬ ಶ್ರಮ ಪಡಬೇಕಾಗಿಲ್ಲ. ಸರ್ ಟೈಮ್ ಆಗ್ತಿದೆ, ಹೊರಡೋಣವಾ? ಐ ವಿಲ್ ಟೆಲ್ ಯು ವೆನ್ ಟು ಕ್ವಶನ್. ಆರ್ಯನ್, ಹಾಂ ಅವ್ರ ಪೇರೆಂಟ್ಸ್ ಎಲ್ಲಿದ್ದಾರೆ? ಸರ್ ಹೇಳಿದ್ನಲ್ಲ, ಆ ರಂಜಿತ್ ಮತ್ತೆ ಅವ್ರ ತಾಯಿ ಇಬ್ರು ಒಂದೇ ರೂಮ್ನಲ್ಲಿದ್ದಾರೆ. ಅವ್ರ ತಂದೆ ಮೈಸೂರಿಗೆ ಹೋಗಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಅಲ್ಲ ರೀ, ನಾನು ಮಾಧುರಿ ಅವ್ರ ಪೇರೆಂಟ್ಸ್ ಬಗ್ಗೆ ಕೇಳಿದ್ದು. ವೇದಾ, ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಸರ್, ನಾವು ಅವ್ರನ್ನೇನು ಕೇಳಕ್ಕೆ ಹೋಗಿಲ್ಲ. ಎಷ್ಟೇ ಆದರೂ ಅವ್ರ ಮಿಸ್ಸಿಂಗ್ ಹುಡುಗಿ ಅವ್ರ ಪೇರೆಂಟ್ಸ್ ಅಲ್ವಾ? ವೇದಾ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳಲ್ಲ ವೇದಾ. ಎಸ್ ಸರ್. ಶತ್ರುಗಳು ಯಾರು, ಸಂಬಂಧಿಕರು ಯಾರು ಅಂತ ನಾವು ನಿರ್ಧರಿಸೋಕ್ಕಾಗಲ್ಲ. ದರ್ ಇಸ್ ಎ ಥಿನ್ ಲೈನ್ ಬಿಟ್ವೀನ್ ದೆಮ್. ಕಾಲನೇ ಎಲ್ಲ ನಿರ್ಧರಿಸುತ್ತೆ. ಆಮ್ ರೈಟ್? ಮಿನಿಸ್ಟರ್ ಕೇಸು ಯಾರಿಗೂ ವಿಷಯ ಗೊತ್ತಾಗೋದು ಬೇಡ ಅಂದರೆ ಒಂದು ಒಳ್ಳೆ ಸೈಬರ್ ಸೆಟಪ್ನ ರೆಡಿ ಮಾಡಿದ್ದೀರಲ್ರಿ? ಸರ್ ಇವ್ರು ಯಾರು ನಮ್ಮವರಲ್ಲ ಸರ್, ಹೊರಗಡೆ ಹೈರ್ ಮಾಡಿದ್ದೀವಿ ಸರ್. ಜೋ ಫೋನ್ ಡೀಟೇಲ್ ಪ್ರಕಾರ ಅವ್ನು ಕಾಲ್ ಮಾಡಿದ ನಂಬರ್ಗೆ ಮಾಧುರಿ ಅವ್ರ ಡೀಟೇಲ್ಸ್ ಕಳಿಸಿದ್ದಾನೆ. ಅದು ನಿಮ್ಮ ನಂಬರ್ ಅಂತ ಹೇಳ್ತಾ ಇದ್ದಾನೆ. ಅವಳ ಅಪ್ಪನ ಹತ್ರನೂ ಅದೇ ಹೇಳಿದಾನೆ ರೀ ಅವನು. ಅವನಿಂದ ನನಗೆ ಯಾವ ಕಾಲು ಮೆಸೇಜು ಬಂದಿಲ್ಲ. ಡಿಡ್ ಯು ಚೆಕ್ ದಟ್ ನಂಬರ್? ಹಾಂ ಸರ್. ಕೆನ್ ಯು ಶೋ ಮಿ? ಹ್ಯಾಂಗ್ ಆನ್ ಸರ್, ನಂಬರ್ ಹುಬ್ಬಳ್ಳಿಯಿಂದ ಟ್ರೇಸ್ ಆಗ್ತಾ ಇದೆ. ಯಾರ್ದು ಏನು ಅಂತ ಎನ್ಕ್ವೈರಿ ಮಾಡ್ತೀನಿ ಸರ್. ಗುಡ್. ಮಾಧುರಿ ಮೊಬೈಲ್ ಟ್ರೇಸ್ ಆಯ್ತಾ? ಅವ್ರದ್ದಿನ್ನೂ ಆಗಿಲ್ಲ ಸರ್, ಟ್ರೇಸ್ ಮಾಡ್ತಾ ಇದ್ದೀವಿ. ಮೊದಲು ಆ ಕೆಲಸ ಮಾಡಿರಿ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಎಕ್ಸ್ಕ್ಯೂಸಸ್. ನನಗೆ ಯಾಕೋ ಮಾಧುರಿಗೆ ಏನೂ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅದೊಂದು ಸ್ಕ್ರೀನ್ಶಾಟ್ ತೆಗ್ದಿರಮ್ಮ. ಎಸ್ ಸರ್. ಆ ಜೋ ನನ್ನ ಮಗ ದೇವ್ರ ಮುಂದೆ ಮಂಡಿಯೂರಿ ತಪ್ಪು ಒಪ್ಕೊಳ್ತಾನೋ ಇಲ್ವೋ, ನನ್ನ ಮುಂದೆ ಕೈ ಕಟ್ಟಲೇಬೇಕು, ತಪ್ಪು ಒಪ್ಕೊಳ್ಳೇಬೇಕು. ಸಾರಿ ಟು ಇಂಟರಪ್ಟ್. ಹೌ ಇಸ್ ಮೇಡಮ್? ಚೆನ್ನಾಗಿದ್ದೀರಾ? ಸರ್, ಏನು ಇನ್ಫಾರ್ಮೇಷನ್ ಆನ್ ಮಾಧುರಿ? ಏನಾದರೂ ಸಿಗ್ತಾ?
ಸಿ ವಿ ಹ್ಯಾಡ್ ಕಾಲ್ಡ್ ಅವರ್ ರಿಲೇಟಿವ್ಸ್ ಬಟ್ ಅವ್ರಿಗೇನು ಗೊತ್ತಿಲ್ಲ ಅಂದರು ಮಾಧುರಿ ಬಗ್ಗೆ. ಆರ್ ಯು ಓಕೆಮ್ಮ? ಕಂಫರ್ಟೇಬಲ್ ಆಗಿದೆಯಾ ಹೋಟ್ಲು? ಆರಾಮಾಗಿರಿ. ಬ್ರೇಕ್ಫಾಸ್ಟ್ ಮಾಡಿದ್ರಾ? ಎಕ್ಸ್ಕ್ಯೂಸ್ ಮೀ, ವಿ ಡಿಡ್ಂಟ್ ಕಮ್ ಹಿಯರ್ ಫಾರ್ ಅ ವೆಕೇಶನ್. ಬಿ ಪೇಷಂಟ್ ಸರ್, ಸಮಾಧಾನ ಮಾಡ್ಕೊಳ್ಳಿ. ಮೈ ಇಂಟ್ಯೂಷನ್ ಸೇ ಶಿ ಈಸ್ ಫೈನ್. ಶಿ ಮೇ ಬಿ ವಿತ್ ಅವರ್ ಫ್ರೆಂಡ್ಸ್. ಇಲ್ಲ, ಶಿ ವಾಸ್ ವಿತ್ ಸಂಬಡಿ ಫ್ರಮ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಓನ್ಲಿ. ಸಮ್ ಶ್ರೀಕಾಂತ್ ಅಂತ ಇನ್ಸ್ಪೆಕ್ಟರ್ ಅವರೇ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಒನ್ ಲೇಡಿ ಕಾನ್ಸ್ಟೇಬಲ್ ವಾಸ್ ವಿತ್ ಹಿಮ್. ಸರ್, ಇನ್ನು ಕೂತ್ಕೊಳ್ಳಿ ಸರ್. ನೀವಿನ್ನೂ ಏನಾಯಿತು ಅಂತ ನನಗೆ ಸರಿಗೆ ಹೇಳಲೇ ಇಲ್ಲ. ಟೆಲ್ ಮಿ ವಾಟ್ ಹ್ಯಾಪನ್ ಪ್ಲೀಸ್. ಸಿಟ್ ಡೌನ್, ಕೂತ್ಕೊಳ್ಳಿ. ವಿ ವೇರ್ ಅಟ್ ಹೋಮ್. ಇರು, ಅಪ್ಪನ ಫೋನ್ ಕೊಡ್ತೀನಿ. ರೀ ಮಾಧುರಿ ಯಾಕೋ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನೀವು ಸ್ವಲ್ಪ ಮಾತಾಡ್ತೀರಾ? ಈಗ ಏನಾಯ್ತು ಅಂತ ಹೇಳು. ಅದೆಲ್ಲ ಆಮೇಲೆ ಹೇಳ್ತೀನಿ. ನೌ ಐ ಜಸ್ಟ್ ವಾಂಟ್ ಟು ಲೀವ್ ದಿಸ್ ಪ್ಲೇಸ್. ಸರಿ, ನೀನೀಗ ಎಲ್ಲಿದೀಯಾ? ಆ ರಂಜಿತ್ ಇದಾನ? ವಿಶಾಲ್. ಯಾರು ವಿಶಾಲ್? ನಾನು ಸಿಂಬಿಯೋಸಿಸ್ ಫ್ರೆಂಡು. ನಿಮಗೂ ಗೊತ್ತವನು. ಹೌದಾ? ಹಿಸ್ ಪೇರೆಂಟ್ಸ್ ಲಿವ್ ಆನ್ 100 ಫೀಟ್ ರೋಡ್. ಮರ್ತೋಯ್ತಾ? ನೀನೀಗ ಅವನ ಮನೇಲಿದೀಯಾ? ಇಲ್ಲ, ನಾ ಕಾಫಿ ಶಾಪಲ್ಲಿ ಇದ್ದೀನಿ. ನಾನು ಆ ಮನೆ ಬಿಟ್ಟೆ. ಇನ್ನು ನಾನಲ್ಲಿ ಇರಲ್ಲ. ದಯವಿಟ್ಟು ವಾಪಸ್ ಹೋಗು ಅಂತ ಹೇಳ್ಬಿಡಿ. ಓಕೆ, ಯು ಡೋಂಟ್ ವರಿ. ಫೋನ್ ಆ ವಿಶಾಲ ಕೊಡು. ವಿಶಾಲ್. ನಾನು ಏನು ಮಾತಾಡಲಿ? ಹಲೋ ಅಂಕಲ್, ವಿಶಾಲ. ಹಲೋ ವಿಶಾಲ್, ಥ್ಯಾಂಕ್ ಯು ಫಾರ್ ಟೇಕಿಂಗ್ ಕೇರ್ ಆಫ್ ಮೈ ಡಾಟರ್. ಅಂಕಲ್, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಮಾಧುರಿ ಕಾಲ್ ಮಾಡಿದ್ಳು. ಅದು ಅಲ್ಲದೆ ಇವಳು ತುಂಬ ಸ್ಟ್ರೆಸ್ಸಲ್ಲಿದ್ದಾಳೆ. ಇವಳ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲ, ಇವಳು ಎಷ್ಟು ಸ್ಟಬರ್ನ್ ಅಂತ. ಅದಕ್ಕೆ ಇವಳನ್ನು ನೀವು ಓಕೆ, ಐ ಅಂಡರ್ಸ್ಟ್ಯಾಂಡ್. ಸೊ ಲೆಟ್ ಮೀ ಔಟ್ ಆಫ್ ದಿಸ್ ಆ್ಯಂಡ್ ಲೆಟ್ ಮೀ ಗೋ ಹೋಮ್. ಆ್ಯಂಡ್ ವೈ ಡೋಂಟ್ ಯು ಆಸ್ಕ್ ಟು ಟೇಕ್ ಅ ಹೋಟೆಲ್ ರೂಮ್ ಇನ್ ಸ್ಟೇ? ಆದ್ರೀಗ ಅವಳಿರೋ ಪರಿಸ್ಥಿತಿಲಿ ಒಬ್ಬಳನ್ನೇ ಹೋಟೆಲ್ನಲ್ಲಿ ಇರಿಕೋ ಹೇಳೋದು ಅಷ್ಟು ಸೇಫ್ ಆಗಿರುತ್ತಾ? ಅದಲ್ಲದೆ ಅವಳು ಏನಾದರೂ ಮಾಡ್ಕೊಂಡ್ರೆ? ಅಲ್ಲ ಅಂಕಲ್, ನಾನು ಇಲ್ಲಿದ್ದೇನು ಮಾಡಲಿ? ಸರಿ ಅಂಕಲ್, ನಾನು ಹೇಳೋದು ಕೇಳಿ. ಒಂದು ಕೆಲಸ ಮಾಡೋಣ, ನಾವೀಗಲೇ ಬ್ಯಾಂಗ್ಳೂರ್ಗೆ ಹೊರಡ್ತೀವಿ. ಅಟ್ಲೀಸ್ಟ್ ನಾವು ಬರೋವರೆಗೂ ಅವಳ ಜೊತೆ ಇರ್ತಿದ್ದಾನೆ. ಅಲ್ಲ, ನಿಮ್ಗೇನಾದ್ರು ಹುಚ್ಚ? ನನಗೂ ಒಂದು ಕುಟುಂಬ ಇದೆ. ಆ್ಯಂಡ್ ಐ ಕಾಂಟ್ ಸ್ಪೆಂಡ್ ದ ಬ್ಲಡಿ ನೈಟ್ ವಿತ್ ಅವರ್ ಆನ್ ದ ರೋಡ್. ಡು ಯು ಗೆಟ್ ದಟ್? ಅದಕ್ಕೆ ನೀವೊಂದು ಕೆಲಸ ಮಾಡಿ, ನೀವು ಇಲ್ಲಿಗೆ ಬಂದ್ಬಿಡಿ. ಪಕ್ಷ ಇನ್ ದ ಮೀನ್ ಟೈಮ್ ಗೆಟ್ ಸಂಬಡಿ ಟು ಪಿಕ್ ಹರ್ ಅಪ್ ಆ್ಯಂಡ್ ಆಸ್ಕ್ ಹರ್ ಟು ಬಿ ವಿತ್ ದೆಮ್ ಟಿಲ್ ದೆನ್. ಓಕೆ, ಅಷ್ಟು ಮಾಡಿ. ನೀವು ಯಾರನ್ನಾದ್ರು ಕಳಿಸಿ, ಲೊಕೇಶನ್ ನಾನು ಶೇರ್ ಮಾಡ್ತೀನಿ. ನಾವು ಫುಲ್ ನೈಟ್ ಡ್ರೈವ್ ಮಾಡಿದ್ವಿ. ಆ್ಯಂಡ್ ಅದರಲ್ಲಿ ದ್ಯಾಟ್ ವಿಶಾಲ್ ಕಾಲ್ಡ್ ಇನ್ ಬಿಟ್ವೀನ್ ಆ್ಯಂಡ್ ಈ ಸೆಡ್ he cannot be with her. Avaga I called Joe for help. I know him since my time in Bangalore. I was in income tax then. ಇನ್ಕಮ್ ಟ್ಯಾಕ್ಸ್. So he said he knows the ministers and he will return to Helda. And he said that you will pick her up and keep her in the station near Whitefield or somewhere there till we reach. ನಾನು ಗೊತ್ತು ಅಂತ ಅಂದ ಅವನು. That's what he said. He spoken to Inspector Srikanth and Madhuri location details, photos ಎಲ್ಲ ಶೇರ್ ಮಾಡಿದೆ ಅಂತ ಹೇಳ್ದ. ಸರ್, ನಿಮ್ಮ ಮಗಳು ಮಾಧುರಿನ ಇನ್ಸ್ಪೆಕ್ಟರ್ ಶ್ರೀಕಾಂತೆ ಪಿಕ್ ಮಾಡಿದ್ರು ಅಂತ ಹೆಂಗೆ ಹೇಳ್ತೀರಾ ಸರ್? ವಿಶಾಲೇ ಹೇಳ್ದ. And he called me immediately. Otherwise, where could she be? That wasn't me. Someone is bullshitting here. Okay. ನಿಮ್ಮ ಮಗಳು ಮತ್ತು ಅಳಿಯ ಅವ್ರ ಸಂಬಂಧ ಹೇಗಿತ್ತು? ವಾಸ್ ಶಿ ಹ್ಯಾಪಿ ವಿತ್ ಅವರ್ ಮ್ಯಾರೇಜ್? ಹೇಳಬೇಕು ಅಂದರೆ ಶಿ ವಾಸ್ ನಾಟ್ ಅನ್ಹ್ಯಾಪಿ. ಯು ನೋ, ಜಸ್ಟ್ ದ ಯೂಶುವಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ನಿಮಗೆ ಗೊತ್ತಲ್ಲ ಈ ಕಾಲದಲ್ಲಿ ಆಲ್ ಯು ನೋ, ಮ್ಯಾರೇಜಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇಟ್ಸ್ ಆಲ್ ಕಾಮನ್. ಎಲ್ಲಿ ಹ್ಯಾಪಿನೆಸ್? ವಿಶಾಲ್ ಹೇಗೆ? ವಿಶಾಲ್ ಅವಳ ಫ್ರೆಂಡ್ ಸರ್. ಫ್ರೆಂಡ್? ಡೋಂಟ್ ವರಿ ಸರ್, ನಮ್ಮ ಕಣ್ಣಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಸಮ್ಹೌ ಐ ಫೀಲ್ ಶಿ ಈಸ್ ಆಲ್ ರೈಟ್. ಐ ಪ್ರಾಮಿಸ್.
ಸರ್ ಇದ್ದಿದ್ದು 3 ಕ್ಯಾಮ್ರಲ್ಲಿ ಇದೊಂದೇ ವರ್ಕ್ ಆಗ್ತಿರೋದು. ಇದರದು ಸ್ಕ್ರೂ ಲೂಸ್ ಆಗಿದ್ರಿಂದ ಪೊಸಿಷನ್ ಚೇಂಜ್ ಆಗಿದೆ. ಸರ್ ಅಕ್ಕಪಕ್ಕದ ಮನೆ CCTV ಅನ್ನ ಚೆಕ್ ಮಾಡಿಸಲ್ಲ. ದೇರ್ ಮಸ್ಟ್ ಬಿ 1 or 2 ಪಾಯಿಂಟಿಂಗ್ ಟುವರ್ಡ್ಸ್ ದ ರೋಡ್. ನೋ ಅವ್ರಿಗೆ CCTV ಫುಟೇಜ್ ಕೇಳಿದ್ರೆ FIR ಕೇಳ್ತಾರೆ. ಪಬ್ಲಿಕ್ ಇನ್ವಾಲ್ವ್ ಮಾಡೋದು ಬೇಡ. ಓಕೆ ಮಿಸ್ಟರ್ ಮ್ಯಾಟ್ರು, ವಿಷಯ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದೇನದು ಸರ್ ATM ಫುಟೇಜ್ ಸರ್. ರೋಡಿಂದ ತುಂಬ ದೂರ ಇದೆ. ಇದರಲ್ಲಿ ಯಾವುದೇ ಕ್ಲೂ ಸಿಗಲಿಲ್ಲ. ಅಪ್ಲೈ ಮಾಡ. ಹಾಂ ಅದು ಬೇಡ. ದ ಟಾಪ್ ಒನ್ ಫ್ರೀಸ್. ಇನೋವಾ ಕಾರ್ ಮೇಲೆ ಝೂಮ್ ಮಾಡು. ಇನ್ನು ಸ್ವಲ್ಪ ಝೂಮ್ ಮಾಡ. ಸರ್ ಎನಿಥಿಂಗ್ ಸಸ್ಪಿಷಿಯಸ್? ಆ ಕಾರ್ ಡೀಟೇಲ್ಸ್ ತೆಗಿಸ್ಲಾ? ನೋ ನಥಿಂಗ್. ಕಮ್. ಮಾಧುರಿ ಫೋನ್ ಏನಾದರೂ ಕನೆಕ್ಟ್ ಆಯ್ತಾ? ಇಲ್ಲ ಸರ್, ನಂಬರ್ ಸ್ವಿಚ್ ಆಫ್ ಆಗಿದೆ. ಲಾಸ್ಟ್ ಅವರ್ ಡೀಟೇಲ್ಸ್ ತೆಗಿಸ್ತಾ ಇದ್ದೀವಿ ಸರ್. ಅದಾದ ನಂತರ ಹುಬ್ಬಳ್ಳಿ ನಂಬರ್ ಇತ್ತಲ್ಲ, ಅದು ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯ್ತು ಯಾರು? ಸರ್. ಆ ನಂಬರ್ನ ಲಕ್ಷ್ಮಮ್ಮ ಅಂತ ಯಾರು ಯೂಸ್ ಮಾಡ್ತಾ ಇದ್ದಾರೆ ಸರ್. ಅದು ಬಿಟ್ಟರೆ ಬೇರೆ ಏನು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಓಕೆ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಎವಿಡೆನ್ಸ್. ಆ ನಂಬರ್ ಯಾರು ಯೂಸ್ ಮಾಡ್ತೀಯಾರು ಕೇಳ್ಕೊಳ್ಳಿ. ಹಾಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಲಕ್ಷ್ಮಮ್ಮನ ಬಗ್ಗೆ ತಿಳ್ಕೊಳ್ಳಿ. ಎಸ್ ಸರ್. ಕೀಪ್ ಮೀ ಇನ್ಫಾರ್ಮ್. ಒಂದು ಕಾಫಿ ಹೇಳಿ. ಎಸ್ ಸರ್. ರಂಜಿತ್ ಯಾವ ರೂಮಲ್ಲಿ ಇದ್ದಾನೆ? This Madhuri going and talking rubbish about us? What have we not done for her? Tell me. Can you... hello? Can you hear me? Network ಸರಿ ಇಲ್ಲ ಅನ್ಸುತ್ತೆ. ಆಮೇಲೆ ಮಾಡ್ತೀನಿ. Hello? ರಂಜು? ರಂಜು? I'll call you back. What kind of hotel is this? There's no network here. The bloody police has asked us to stay in our rooms. I ordered green tea like ages ago. It hasn't come. It would have been faster if I just went to the mountains, plugged the damn thing and brewed it myself. Who are you? Who are you? ಚಿನ್ನಿ, ಪಾಪ ಅವ್ನು ವೆಯ್ಟ್ರಿಗೆ ಏನು ಗೊತ್ತು? ದುಃಖದಲ್ಲಿರೋ ಗಂಡಂಗೆ ಗ್ರೀನ್ ಟೀನೇ ದುಃಖ ಮರ್ಸೋ ಆಲ್ಕೋಹಾಲ್ ಅಂತ. ಐ ಆಮ್ ಇನ್ಸ್ಪೆಕ್ಟರ್ ಶ್ರೀಕಾಂತ್. Oh, I'm so sorry. I'm Ranjit. Do you want me to get it for you? No, that's okay. No, I can get it for you. ನಾನು ತಂದು ಕೊಡ್ತೀನಿ ಚಿನ್ನಿ. ನೀನು ಏನು ಗಾಂಚಲಿನ? ಹಾಂ, ಬೀಜ ಹೊಡೆದು ಹಾಕ್ಬಿಡ್ತೀನಿ ನೀನು. ಸಾರಿ ಮಾ, ರಿಲ್ಯಾಕ್ಸ್. ನೀನು ಮಾಧುರಿ ಜೊತೆ ಕೊನೆ ಸರಿ ಮಾತಾಡಿದ್ದೆ ಅವಾಗ? When she left home, ನನಗೆ ಏನು ಗೊತ್ತಿಲ್ಲ ಸರ್. I thought she'll be back or she might be with her friends or something. ஒரு ದಿವಸಲ್ಲೇ ಆಯ್ಳು ಬರ್ತಲ್ಲ ಬಿಡಿ. ಬರ್ಬೋದು, ಬರದೇನೂ ಇರಬಹುದು. ಕಳೆದೋಗಿರೋ ಹುಡ್ಕೋದಷ್ಟೇ ಪೊಲೀಸ್ನವ್ರ ಕೆಲಸ. ಹುಡುಕ್ತೀವಿ, ಖಂಡಿತ ಹುಡುಕ್ತೀವಿ. ಕಾಣದೇ ಇರೋ ಕಳ್ಳರನ್ನು ಸಹ ಸಿಗ್ತಾರೆ. ಎಷ್ಟೇ ಆದರೂ ಹುಡುಗಿ ವಿಷಯ ಅಲ್ವಾ, ತುಂಬ ಹೊತ್ತು ಮುಚ್ಚಿಡೋಕ್ಕಾಗಲ್ಲ. ನನ್ನ ಗಂಡ ಸರ್. ವೈ ಆರ್ ಇನ್ವೆಸ್ಟಿಗೇಟಿಂಗ್ ಅಸ್? ಇನ್ವೆಸ್ಟಿಗೇಷನಲ್ಲಿ ಒಂದು ರೂಲ್ ಇದೆ ಚಿನ್ನಿ. ಏನು ಗೊತ್ತಾ? ಗಂಡ ಮತ್ತು ಹೆಂಡತಿ ಇಬ್ಬರ ಮಧ್ಯೆ ಯಾರೇ ಕಾಣೆ ಆದರೂ ಅನುಮಾನ ಬರೋದು ಉಳಿದಿರೋರ ಮೇಲೆ. ಯಾಕೆ ಗೊತ್ತಾ? ಜೀವನ ಪೂರ್ತಿ ಒಬ್ರನ್ನೊಬ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಮದುವೆ ಆಗಿರ್ತೀರಲ್ಲ, ಹಿಂಗೆ ಮಧ್ಯದಲ್ಲಿ ಕಳೆದೋದ್ರೆ ಅನುಮಾನ ಬರುತ್ತೆ. ಬಟ್ ಗಿರೀಶ್ ಸೆಡ್ ಶಿ ವಾಸ್ ವಿತ್ ವಿಶಾಲ್. ಅವನ್ನೇ ಕೇಳಿ ಸರ್. ವಿಚಾರಿಸೋಣ, ಖಂಡಿತ ವಿಚಾರಿಸೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಿಬ್ಬರ ಅಭಿಪ್ರಾಯ ತಿಳ್ಕೊಬೇಕಾಗಿತ್ತು. ಯಾಕೆ ಸರ್? ಐ ಆಮ್ ಟೆಲಿಂಗ್ ಯು, ಐ ಡೋಂಟ್ ನೋ ಎನಿಥಿಂಗ್. ಶಿ ಇಸ್ ಅ ಸ್ಟ್ರಾಂಗ್ ವುಮನ್. ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ಹರ್. ನಮ್ಮನ್ನ ಕಳಿಸಿದ್ರೆ ಹೋಗ್ತೀವಿ ಸರ್. ಐ ಹ್ಯಾವ್ ಲಾಟ್ಸ್ ಆಫ್ ಮೀಟಿಂಗ್ಸ್ ಲೈನ್ಡ್ ಅಪ್ ಫಾರ್ ಟುಮಾರೋ. ಖಂಡಿತ ಹೋಗ್ಬೋದು, ಮೀಟಿಂಗೂ ಮಾಡ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸತ್ಯನ ಎಷ್ಟು ಬೇಗ ಹೇಳಿದ್ರೆ ಅಷ್ಟು ಬೇಗ ಹೊರಡ್ಬೋದು. ಅದೇ ಸುಳ್ಳಾದರೆ ಇವತ್ತು ಅವಳು, ನಾಳೆ ನೀನು. ಈ ಸಲ ಕಂಪ್ಲೇಂಟ್ ಕೊಡೋಕ್ಕೂ ಯಾರೂ ಇರಲ್ಲ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಐ ಹ್ಯಾಡ್ ಕಮ್ ಹೋಮ್ ಫಾರ್ ಲಂಚ್. ಈ ಹುಡುಗಿ ಇವತ್ತು ಕೂಡ ಸಾಂಬಾರ್ ಸರಿಯಾಗಿ ಮಾಡಿಲ್ಲ. ಈ ಸಾಂಬಾರ್ಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕಾಗಿತ್ತು. ಪೆಕ್ಕಳೊಂದು ಕೊಂಡರಣೆ. ಹಾಂ,
ನಿನಗೆ ಗೊತ್ತಾಯ್ತಾ ಹರೀಶ್ ವೈಫ್ ಡೆಲಿವರ್ಡ್ ಎಸ್ಟರ್ಡೇ. ಹೆಲ್ದಿ ಬೇಬಿ. ಅವ್ರ ಮದುವೆ ನಿಮ್ಮ ಮದುವೆ ಆದ್ಮೇಲಲ್ವಾ ಆಗಿದ್ದು? ಇಲ್ಲ ನಿಮಗಿಂತ ಮುಂಚೆನಾ? ലോകം മുഴുവൻ അറിയും. He put it up on Facebook before he even told his parents. ലഞ്ചങ്ങളൊന്നും പീസ്ഫുള്ളി കഴിച്ചോട്ടെ, അപ്പോഴേക്കും തുടങ്ങേണ്ട ആവശ്യം. Hey, don't stop her. Let her finish her story. Okay, ಅಮ್ಮ. You continue. ಅದಾದ್ಮೇಲೆ ಏನಾಯ್ತು? ಹೇಳಿ, ನಂಗೆ ಕೇಳಕ್ ಆಸೆ ಆಗ್ತಿದೆ. ಈಗೇನಾಯ್ತು? ಹರೀಶ್ ನಿನ್ ಕಸಿನ್ ಅಲ್ವಾ? ಫ್ಯಾಮಿಲಿಯಲ್ಲಿ ಒಂದು ಗುಡ್ ನ್ಯೂಸ್ ಅಂದಮೇಲೆ ಎಲ್ರಿಗೂ ಹೇಳ್ಬೇಕಲ್ವಾ? ನಿಮ್ಮ ಉದ್ದೇಶ ನಂಗೆ ಅರ್ಥ ಆಯ್ತು. ಅದ್ರಲ್ಲೇನು ತಪ್ಪು? ಯರ್ನಿಂಗ್ ಫಾರ್ ಎ ಗ್ರ್ಯಾಂಡ್ ಚೈಲ್ಡ್ ಇಸ್ ಆಲ್ಸೋ ಅನ್ ಇಶ್ಯೂ ನೌ. ದಟ್ ಈಸ್ ವಾಟ್ ವಿಲ್ ಗಿವ್ ಅಸ್ ಜಾಯ್ ಅಟ್ ದಿಸ್ ಏಜ್. ಮಕ್ಳಂದ್ರೆ ನಿಮ್ಗೆ ಅಷ್ಟು ಇಷ್ಟ ಇದ್ರೆ ವೈ ಡೋಂಟ್ ಯು ಹ್ಯಾವ್ ಒನ್? മാധുരി, അമ്മ, ഐ എം ഷുവർ ദാറ്റ്സ് നോട്ട് വാട്ട് ഷീ മെന്റ്. വെറുതെ പറഞ്ഞാണ്. മധു, അമ്മയോടൊന്ന് സോറി പറ. മധു, you want me to sit and eat with you all again? Apologize. ಯಾಕೆ ಯಾವಾಗಲೂ ನಾನೇ ಸಾರಿ ಹೇಳಬೇಕು? ಯಾಕೆ ನೀವೇನು ಹೇಳ್ತಿಲ್ಲ? ಇರ್ಲಿ ಬಿಡು ಮೋನೆ. ಐ ವಿಲ್ ಅಪಾಲಜೈಸ್ ಇಫ್ ಯು ವಾಂಟ್ ಮೀ ಟು. ಓ ಪ್ಲೀಸ್ ಸ್ಟಾಪ್ ಪ್ಲೇಯಿಂಗ್ ದ ವಿಕ್ಟಿಮ್ ಕಾರ್ಡ್. ನಂಗೆ ಗೊತ್ತು ನಾನು ಕಂಡ್ರೆ ನಿಮ್ಗೆ ಆಗಲ್ಲ ಅಂತ. ಮತ್ತೆ ನೀವು ರಂಜಿತ್ಗೆ ಇನ್ನೊಂದು ಮದುವೆ ಮಾಡ್ಬೇಕಂತ. ನಂಗೆ ಸಾಕಾಗಿದೆ. I should stop coming only to this house. I tried calling her multiple times. She just didn't respond. ನಾ ತಡಿಬೇಕಿತ್ತು, ಆದರೆ ನಾನೇ ತುಂಬ ಅಪ್ಸೆಟ್ ಆಗಿದೆ. ಸೊ ಈ ಕಥೆಯಲ್ಲೇನು ಟ್ವಿಸ್ಟ್ ಇಲ್ಲ ಅಂತ ಯೋಚನೆ. ವಾಟ್? ಯಾಕೆಂದರೆ ಏನು ಟ್ವಿಸ್ಟ್ ಇಲ್ಲ ಅಂದರೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳೋಣ ಅಂದ್ಕೊಂಡೆ. ರಾತ್ರಿ 2 ಗಂಟೆ ಆದಮೇಲೆ ನಿನ್ನ ನಂಬರಿಂದ ಮಾಧುರಿ ನಂಬರ್ಗೆ ಯಾವ ಕಾಲೂ ಹೋಗಿಲ್ಲ, ಮಾಧುರಿ ನಂಬರಿಂದ ನಿನ್ನ ನಂಬರ್ಗೆ ಯಾವ ಕಾಲೂ ಬಂದಿಲ್ಲ. ಅಫಿಷಿಯಲ್ ಕಾಲ್ಸ್ ಆ್ಯಂಡ್ ನಿಮ್ಮ ಮಾವ ಗಿರೀಶ್ ಅವ್ರು ಬಿಟ್ಟರೆ ಬೇರೆ ಯಾವ ಕಾಲೂ ರೆಕಾರ್ಡ್ ಆಗಿಲ್ಲ. ಎಕ್ಸೆಪ್ಟ್ ನೀನು ತುಂಬ ಪ್ರೀತಿಯಿಂದ ಮೆಸೇಜ್ ಮಾಡಿರೋ ಬಿಟ್ಟು ಚಿನ್ನಿ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತಾ ಇತ್ತಲ್ಲ, ಹೇಳಕ್ಕೆ ಆಗ್ತಾ ಇಲ್ಲ, ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ. ಪ್ರಾಯ ಬಂದ್ರೆ ಹೃದಯ ಗಾಯ. ಇಂಥಿ ನಿನ್ನ ಪ್ರೀತಿಯ ಮನೀಶ್ ಸೂದ್. ಈ ಟ್ವಿಸ್ಟ್ ಬಗ್ಗೆ ಹೇಳೇ ಇಲ್ಲ. ನಾನು ಹೆಂಗಿದ್ದೀನಿ? ಚೆನ್ನಾಗಿದ್ದೀನ? ನೀನು ಅಂದರೆ ಅಮ್ಮನ ಆಚೆ ಕಳಿಸ್ಬಿಡೋಣ. This is an invasion of my privacy. I'm going to speak to my lawyer. ಅಫಿಷಿಯಲ್ ಆಗಿ, ಕಾನೂನುಬದ್ಧವಾಗಿ. ಸರಿ ನಡೀತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹೆಂಡತಿ ಕಳೆದೋಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಣ. ನಿನ್ಮೇಲೆ ನನ್ನ ಮನಕ್ಕೆ ಸೆಕ್ಷನ್ 359 ಅಥವಾ ಸೆಕ್ಷನ್ 362 ಹಾಕ್ತಾರೆ. ನಿನಗೆ ಬೋರ್ ಆಗುತ್ತೆ ಅಂದರೆ ಹರಾಸ್ಮೆಂಟ್ ಕೇಸಲ್ಲಿ ನಿಮ್ಮ ಅಮ್ಮನೂ ಕರ್ಕೊಂಡು ಹೋಗೋಣ. ಏನಂತ ಯೋಚನೆ? ಕರ್ನಾಟಕದಲ್ಲಿರೋ ಎಲ್ಲ ಮೀಡಿಯಾದವ್ರಿಗೂ ಈ ವಿಷಯ ಲೀಕ್ ಆಗಲಿ, ಎಲ್ಲ ಪೊಲೀಸರು ಇದ್ರ ಬಗ್ಗೆ ಟ್ವೀಟ್ ಮಾಡಲಿ ಅಲ್ವಾ? ಆರ್ಯನ್, ಬೆಳಗ್ಗೆಯಿಂದ ಮಸಾಲ ನ್ಯೂಸ್ ಮೀಡಿಯಾದವ್ರಿಗೆ ಹೇಳೋ. Do you know who I am? President of the Women's Association. That bitch Madhuri and whoever he is behind all this. Just their way of dragging our family name into the mud. ನಾನು ಇವನ್ನ ಹೇಗೆಲ್ಲ ಬೆಳೆಸಿದ್ದೀನಿ. She never cared for my son. Come on, let's go. ಏಯ್ ಇರೇ, ಈ ರೂಮಲ್ಲಿ ಇರೋರಿಗೆ ಎಲ್ರಿಗೂ ವಿಷಯ ಗೊತ್ತು. ಅಮ್ಮ, just relax. Sit down. I'll take care. ಅವರಿಬ್ಬರ ಮಧ್ಯೆ ಸಮಸ್ಯೆ ಇರೋದು ಮನಸ್ಸಿನ ವಿಷಯಕ್ಕಲ್ಲ, ಮಂಚದ ವಿಷಯಕ್ಕೆ. ಬೆಡ್ರೂಮಲ್ಲಿ ಬೇಸರ, ಮದುವೆ ಆದರೂ ಹುಡುಗ ಬ್ರಹ್ಮಚಾರಿ, ಮನನೊಂದು ಹುಡುಗಿ ಮನೆಯಿಂದ ಪರಾರಿ ಅಂತ ಕಂಪ್ಲೇಂಟ್. ಪಾಪ ಎಷ್ಟಾದರೂ ಹುಡುಗಿ ಅಲ್ವಾ ಮೇಡಮ್, ತಪ್ಪಿಲ್ಲ. ಏನ್ ಹೇಳ್ತಿದ್ದೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಂದ ಮೋನೆ, ವಾಟ್ ಈಸ್ ಹಿ ಸೇಯಿಂಗ್? I don't know what he's getting at. ಏಯ್, ನೀವಿಬ್ರು ಸಖತ್ ಕಿಲಾಡಿಗಳು ಕಣಚಿನಿ. ನಿಮ್ಮ ಅಮ್ಮನೂ ಏನೋ ಗೊತ್ತಿಲ್ಲದೆ ಇರೋ ಹಂಗೆ ಆಕ್ಟ್ ಮಾಡ್ತಿದ್ದಾರೆ.
I don't know. I don't understand what you're talking about. ಅರ್ಥ ಮಾಡ್ಸೋಣ. ಆದರೆ ಅದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಬಂದಿದ್ದೀನಿ? ನನಗೆ ನೆನಪಿಲ್ಲ ಸರ್. ಐ ಡೋಂಟ್ ನೋ. ಮೇ ಬಿ 2:30 ಸಮಥಿಂಗ್. ರಾತ್ರಿ 3 ಗಂಟೆವರೆಗೂ ಮೀಟಿಂಗಾ? We were working till late and then we took the discussion outside. ಇಲ್ಲಿ ವಿ ಅಂದರೆ ನಾವು ಅಂದರೆ ನೀನು ಮತ್ತೆ ಮನೀಷಾ. ಕೋಲು ಕೋಲಣ್ಣ ಕೋಲೆ ಕೋಲೆ ಕೋಲೆ. ಚಿನೇ, ನೀನೇನು ಮಾಡ್ತೀಯಾ ಏನು ಮಾಡಲ್ಲ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಆ್ಯಟಿಟ್ಯೂಡೇ ಒಂಥರ ಡಿಫ್ರೆಂಟು. ಹೆಂಡ್ತಿ ಕಾಣಿಸ್ತಾ ಇರಲ್ಲ, ನಿನ್ನ ಪಾಡಿಗೆ ನೀನು ಪಾರ್ಟಿ ಮಾಡ್ತಿರ್ತೀಯಾ. ಏನು ಬಿಟ್ಟೋದ್ಲು ಖುಷಿಗ ಅಥವಾ ನಿನ್ನ ರೂಟ್ ಕ್ಲಿಯರ್ ಆಯಿತು ಅನ್ನೋ ಆ ರಿಲೀಫ್ಗ? What are you accusing me of? That I did something to Madhuri? Are you out of your mind? ഓ, നിന്നെ പോലെ ഒരു ഇൻകോമ്പിറ്റന്റ് പോലീസ് ഓഫീസർ ഞാൻ ഇതുവരെ കണ്ടിട്ടില്ല. സോ സിമ്പിൾ ടു സോൾവ് ദിസ് കേസ്. ഇതിലും ഭേദം മറ്റേ TV സീരിയൽ പോലീസാണ്. ರಿಯಲಿ? ಚಿನ್ನಿ, ನಿಂಗೊಂದು ಕಥೆ ಹೇಳ ಚಿನ್ನಿ. ನಮ್ಮ ಹೀರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಅವನಿಗೆ ಒಬ್ಬ PA ಅಥವಾ ಮ್ಯಾನೇಜರ್ ಇದ್ದೇ ಇರ್ತಾನೆ. ಭಗವಂತ ಕೊಟ್ಟಿದ್ದ 2 ಕಣ್ಣಲ್ಲಿ ಒಂದು ಕಣ್ಣನ್ನು ತನ್ನ ಬಿಸ್ನೆಸ್ ಮೇಲೆ ಮತ್ತು ಇನ್ನೊಂದು ಕಣ್ಣನ್ನು ತನ್ನ PA ಮೇಲೆ ಇಟ್ಕೊಂಡು ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದ. ಇದ್ರ ಮಧ್ಯ ಸಮಾಜಕ್ಕೆ ತಾನೊಬ್ಬ ಗಂಡಸು ತಾನು ನಾರ್ಮಲ್ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಇನ್ನೋಸೆಂಟ್ ಹುಡುಗಿನ ಕೂಡ ಮದುವೆ ಆಗಿದ್ದ. ಆದರೆ ಇವನು ಮತ್ತು ಅವನ ಮ್ಯಾನೇಜರ್ ಮಧ್ಯೆ ಇದ್ದಂಥ ಸುಖ ಸಂತೋಷ ಇವನು ಮತ್ತು ಅವನ ಹೆಂಡತಿ ಮಧ್ಯೆ ಇರಲಿಲ್ಲ. ಫೈನಲಿ ಇಟ್ ಆಲ್ ಬರ್ಸ್ ಲೈಕ್ ಎ ಪಿಂಪಲ್ ಲೆಫ್ಟ್ ಟು ಗ್ರೋ. And after the fight, she leaves. And husband is relieved. ಆಮೇಲೆ ಆಫೀಸ್ ಕಾಲಿಂದ ಸುಪಾರಿ ಕೊಟ್ಟು ಅವಳಿಗೆ ಸಮಾಧಿ ಕಟ್ಟೋ ವ್ಯವಸ್ಥೆ ಮಾಡಿರ್ತಾನೆ. ಅವಳು ಸತ್ತೋಗಿರ್ತಾಳೆ ಅನ್ನೋ ಖುಷಿಲಿ ನಮ್ಮ ಹೀರೋ ಪಾರ್ಟಿ ಮಾಡಿರ್ತಾನೆ. ಐ ಕ್ಯಾನ್ ಸಿ ಇಟ್ ಇನ್ ಯುವರ್ ಐಸ್. ಯು ಆರ್ ದ ಟೈಪ್ ದಟ್ ಕ್ಯಾನಾಟ್ ಹೋಲ್ಡ್ ಇಟ್ ಇನ್ ಯುವರ್ ಪಾರ್ಟ್ಸ್. ಅಪ್ಪಿತಪ್ಪಿ ಈ ಕೇಸಲ್ಲಿ ನೀನು ಕ್ಲಿಯರಾಗಿ ಆಚೆ ಬಂದರೆ ಪರ್ಸ್ನಲಾಗಿ ಸಿಗೋ. ವೈ ಸಮ್ ಮೆನ್ ಥಿಂಕ್ ಮೆನ್ ಅಂಡರ್ಸ್ಟ್ಯಾಂಡ್ ಮೆನ್ ಇನ್ ಬೆಡ್ ಬೆಟರ್ ದ್ಯಾನ್ ವುಮೆನ್ ಅನ್ನೋ ಟಾಪಿಕ್ ಮೇಲೆ ಮನ್ಸು ಬಿಚ್ಚಿ ಮಾತಾಡೋಣ. ಮನ್ಸು ಬಿಚ್ಚಿ, ಬರೀ ಮನ್ಸು ಬಿಚ್ಚಿ. ಬಿಡಿ ಅವನನ್ನ. ಲಾಯರ್ ವಿളിക്കാമ്മ, ಇವನ ಕಾಣಿಸೋಡ್ಕ. ನಿನ್ನ ಸಖತ್ ಲಗಿಚಿನಿ. ನಿಮ್ಮಮ್ಮ ನಿನ್ನ ಜೊತೆಗಿದ್ದಾರೆ. ಯಾರ್ರಿ ಲಕ್ಷ್ಮಮ್ಮ? ಹ್ಞೂನ್ರಿ. ಸರ್, ಆ ನಂಬರ್ ಯಾರ ಹೆಸರು ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯ್ತು ಸರ್. ಹುಬ್ಬಳ್ಳಿಲಿರೋ ಒಂದು ಹೆಂಗ್ಸ್ ಹೆಸರು ರಿಜಿಸ್ಟರ್ ಆಗಿದೆ ಸರ್. ಆ ಎಮ್ಮ 3 ವರ್ಷದಿಂದ ಬೆಂಗಳೂರಿನಲ್ಲಿದ್ದಾಗ ಅವಳು ಫೋನ್ ಕಳ್ಕೊಂಡಿದ್ದಾಳೆ. ಫೋನ್ ಕಳ್ಕೊಂಡ ನಂತರ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಥವಾ ನಂಬರ್ನು ಕ್ಯಾನ್ಸಲ್ ಮಾಡಿಸಿಲ್ಲ ಸರ್ ಆ ಎಮ್ಮ. ಸೊ ಆ ನಂಬರ್ ಯಾರು ಯೂಸ್ ಮಾಡ್ತೀರ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಆ ಲೇಡಿಗೇನು ಗೊತ್ತಿಲ್ಲ ಅಂತ ಸರ್, ಬಟ್ ತನಿಖೆ ನಡೆಸ್ತಾ ಇದೀವಿ. ಕೂತ್ಕೊಳ್ಳಿ. ಕಾಫಿ? ಥ್ಯಾಂಕ್ ಯು ಸರ್. ಕಾಲ್ ಡೀಟೇಲ್ಸ್ ಸಿಗೋಕ್ಕೆ ಎಷ್ಟೊತ್ತಾಗ್ಬೋದು? ಆ ನಂಬರಿಂದ ಬೇರೆ ಯಾರ್ಯಾರು ಕಾಲ್ ಹೋಗಿದೆ ವಿಚಾರಿಸಿದ್ರಾ? ಸರ್, ಅದಕ್ಕೆ FIR ರಿಜಿಸ್ಟರ್ ಮಾಡಿಸ್ಬೇಕಲ್ಲ ಸರ್. ಇಂಟ್ರಾಗೇಷನ್ ಆಗಲಿ ಇರಿ. ರಂಜಿತ್ ಬ್ಯಾಕ್ಗ್ರೌಂಡ್ ವಿಚಾರಿಸಿದ್ರಾ? ಮನೀಶ್ ಹತ್ರ ಮಾತಾಡಿದ್ರಾ? ದ ಸ್ಟೋರಿ ಚೆಕ್ಸ್ ಔಟ್. ಅವ್ರು 2 ಗಂಟೆಗೆ ಹೊರಟಿದ್ರಂತೆ ಸರ್. ಹೋಟೆಲ್ ಸ್ಟಾಫ್ ಕೂಡ ಅದನ್ನು ಹೇಳಿದ್ರು ಸರ್. ಅದಾದ ನಂತರ ಈ ಜೋದು ನಂಬರ್ ಚೆಕ್ ಮಾಡಬೇಕಾದ್ರೆ ನೋಡಿ ಸರ್, ನಾನು ಯಾರಿಗೆ ಮೆಸೇಜ್ ಮಾಡಿದ್ದಾನೆ ನೋಡಿ ಸರ್. ಹಲೋ ಸರ್. ಕುದುರೆ ಚಿಲ್ ಬ್ರಾ. ಸಾರಿ. ವೈ ಓವರ್ ಇಟ್? ಡೋಂಟ್ ಬಿ ಸ್ಕ್ಯಾರ್ಡ್.
ಎಂದ ಬ್ರೋ ಗಾಂಜಾ ಒಲಿಚೋ? ಅಯ್ಯೋ ಸರ್, ರೆಗ್ಯುಲರ್ ಅಲ್ಲ, ಯಾವಾಗಲೂ ಒಂದ್ಸಲ ಎಲ್ಲ ನ್ಯಾಮ್ ಬಿಟ್ಟು. ಹೌದಾ? ಸರೇ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ, ഞാനൊന്നും ಮಾಡಿಲ್ಲ. ಡೆಸ್ಪರೇಟ್ ಆ್ಯಂಡ್ ಸ್ಯಾಡ್ ಅಂತ ಅನ್ಸಿದ್ಳು. ಕಷ್ಟಹಾರೆಂದು പറയാലോ. ಶಿ ಲುಕ್ ಲೈಕ್ ಶಿ ವಾಂಟೆಡ್ ಹೆಲ್ಪ್. ಮೀಟ್ ಆದಾಗ ಗೊತ್ತಾಯಿತು ಶೀಸ್ ವಾಕ್ಡ್ ಔಟ್ ಆಫ್ ಹೋಮ್ ಅಂತ. ಹತ್ರಳು ಸಾರೇ. ಅವಳು ನಿಂಗೆ ಇಷ್ಟ ಇಲ್ಲ ಅಂದರೆ ವೈ ಡಿಡ್ ಯು ಮೀಟ್ ಹರ್? ಸರೇ, ಕಾಲ್ ಮಾಡು ಸರೇ. ಶಿ ಸೌಂಡೆಡ್ ಡೆಸ್ಪರೇಟ್ ಆ್ಯಂಡ್ ಸ್ಕ್ಯಾಡ್ ಆ್ಯಂಡ್ ಶಿ ಸೆಡ್ ಶಿ ವಾಂಟೆಡ್ ಹೆಲ್ಪ್. ಅವಳನ್ನ ಮೀಟ್ ಆದಾಗ ಗೊತ್ತಾಯಿತು ಅವಳು ಮನೆ ಬಿಟ್ಟು ಬಂದಿದ್ದಾರಂತ ಸರೇ. ಕುದುರೆ ಯಾವ ಥರ ಸಹಾಯ ಬೇಕಿತ್ತು ಅಂದ್ಕೊಂಡೆ? ಸರ್, ನನಗೇನು ಸರೇ ಗೊತ್ತು, ಹಣನ ಫಿನಾನ್ಸ್ ഞാൻ എനിക്ക് സത്യമായിട്ട് അറിയില്ല. ബട്ട് ഫ്രം വാട്ട് ഷീ സെഡ്, her life in that house was നരകം. ಸರ್, ಆ ಮನೇಲಿ ಅವಳಿಗೆ ಫ್ರೀಡಮ್ ಇರಲಿಲ್ಲ. ಹಸ್ಬೆಂಡ್ ನೆಗ್ಲೆಕ್ಟೆಡ್ ಹರ್. ಇಶ್ಯೂಸ್ ವಿತ್ ಮದರ್ ಇನ್ ಲಾ. ಫ್ರೆಂಡ್ಸ್ ಇಲ್ಲ, ಪ್ಯಾರೆಂಟ್ಸು ಇಲ್ಲ. ಸರ್, ಅವಳು ಸ್ವಲ್ಪ ಡಿಪ್ರೆಷನ್ ಇತ್ತು ಸರ್. ಶಿ ಈಸ್ ಅನ್ ಎಡ್ಯುಕೇಟೆಡ್ ಗರ್ಲ್. ಇದೆಲ್ಲ ಅವಳಿಗೆ ತುಂಬ ಸ್ಟ್ರೆಸ್ ಇತ್ತು. ವಾಟ್ ಆರ್ ಯು ಸೋ ಅಪ್ಸೆಟ್ ಅಬೌಟ್? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ನೀವು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ನಾನು ರಂಜಿತು ಈ ವಿಷಯನ ತುಂಬಾನೇ ಡಿಸ್ಕಸ್ ಮಾಡಿದ್ದೇವೆ. ವಿ ವಿಲ್ ಹ್ಯಾವ್ ಅ ಚೈಲ್ಡ್ ವೆನ್ ದ ಟೈಮ್ ಇಸ್ ರೈಟ್. ಯು ಆರ್ ದ ಒನ್ ಡಿಲೇಯಿಂಗ್ ಇಟ್. ರಂಜಿತ್ಗೆ ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತು. ಮಕ್ಕಳ ಮೇಲೆ ಬರೀ ಪ್ರೀತಿ ಇದ್ರೆ ಸಾಕಾಗಲ್ವಲ್ಲ ಅಪ್ಪ ಆಗೋದಿಕ್ಕೆ. ಅದು ನಿಮ್ಗೂ ಗೊತ್ತಲ್ಲ. ವಾಟ್ ಆರ್ ಯು ಸೇಯಿಂಗ್? ದಟ್ ಹಿ ವೋಂಟ್ ಬಿ ಅನ್ ಅಮೇಜಿಂಗ್ ಫಾದರ್? ಹಿ ವಿಲ್ ಬಿ 100 times ಬೆಟರ್ ಪೇರೆಂಟ್ ದ್ಯಾನ್ ಯು ಆರ್. ವೈ ಓನ್ಲಿ 100 times? ಅಪ್ಪ ಆಗೋದಿಕ್ಕೆ ಮೊದಲು ಅವನಿಗೆ ಕಣ್ಸಾಗಿರ್ಬೇಕು ಅಲ್ವಾ? ಏನ್ ಹೇಳ್ದೆ? ದಟ್ ಮೈ ಸನ್ ಈಸ್ ನಾಟ್ ಮ್ಯಾನ್ ಎನಫ್? ಇವನ್ನ ಎಷ್ಟು ಹುಡುಗಿರು ಇಷ್ಟಪಟ್ಟಿದ್ರು ಗೊತ್ತಾ? ಅವ್ರಿಗೆ ಇವನು ಇಷ್ಟ ಆಗಿರ್ಬೋದು, ಆದ್ರೆ ಅವರಲ್ಲಿ ಎಷ್ಟು ಜನ ಮದುವೆ ಆಗಕ್ಕೆ ರೆಡಿ ಇದ್ರು? ಆ ಮ್ಯಾಟ್ರಿಮೋನಿ ಸೈಟ್ಲಿ ಇಮ್ ಪ್ರೊಫೈಲ್ ಎಷ್ಟು ದಿನ ಇತ್ತು ಅಂತ ನನಗೆ ಗೊತ್ತು. ಅಟ್ ಲೀಸ್ಟ್ ಐ ಡಿಡ್ಂಟ್ ನೋ ಹಿಮ್ ವೆನ್ ಐ ಸೆಡ್ ಯೆಸ್. ಅಮ್ಮಂಗೆ ರಂಜಿತ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕಲ್ಲ. ಆದ್ರೂ ನೀವು ಶಟ್ ಅಪ್. ನೋ, ಐ ವಾಂಟ್. ಇಟ್ಸ್ ಟೈಮ್ ಯು ಆಲ್ ಅಕ್ಸೆಪ್ಟೆಡ್ ದ ಟ್ರೂತ್. ನಂಗೆ ಅಲ್ಲಿ ಹೋಗಕ್ಕೆ ಇಷ್ಟ ಅಲ್ಲ ವಿಶಾಲ್. ನಿಂಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಒಂದು ಅವರೇ ನನ್ನ ಸಾಯಿಸ್ತಾರೆ, ಎಲ್ಲ ನಾನೇ ಸತ್ತೋಗ್ತೀನಿ. ಛೇ, ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ನಿನ್ನಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಅಲ್ಲ, ವೈ ಡೋಂಟ್ ಯು ಟೆಲ್ ಯು ವೀಟರ್ ಅಬೌಟ್ ಇಟ್? ನಂಗೆ ಬ್ಯಾಂಗ್ಳೂರಲ್ಲಿ ಕಷ್ಟ ಹೇಳ್ಕೊಳ್ಳೋಕ್ಕೆ ನೀನೊಬ್ಬನೇ ಇರೋದು, ಅದಕ್ಕೆ ತಾನೇ ನಿನ್ನ ಹತ್ರ ಬಂದಿದ್ದು. ಸರಿ, ನೀನೊಂದು ಕೆಲಸ ಮಾಡು. ಮೊದಲು ಮನೆಗೆ ಹೋಗು. ಇಲ್ಲಿ ನಡೆದಿರೋ ವಿಷಯ ಎಲ್ಲ ಅವ್ರ ಹತ್ರ ಹೇಳು. ಐ ಆಮ್ ಪ್ರಿಟಿ ಶ್ಯೂರ್ ದೇ ವಿಲ್ ಸಪೋರ್ಟ್ ಯು. ಯಾ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ದೇ ನೋ ವಿ ಬಿನ್ ಹ್ಯಾವಿಂಗ್ ಸಮ್ ಇಶ್ಯೂಸ್. ನಂಗೆ ಗೊತ್ತಲ್ಲ. ದ್ಯಾಟ್ ಗಿರೀಶ್, ಹೀಸ್ ಮೈ ಸ್ಟೆಪ್ ಡ್ಯಾಡ್. ನಂಗೆ 6 ವರ್ಷ ನಮ್ಮ ಅಮ್ಮ ಸೆಕೆಂಡ್ ಮ್ಯಾರೇಜ್ ಆದಾಗ ಅವತ್ತಿಂದ ನಾನು ಏನೇ ಮಾಡಿದ್ರು ಅವನ ಪ್ರಕಾರ ಅದು ತಪ್ಪು. ನನ್ನ ಮೇಲೆ ಇರೋ ಕೋಪನೆಲ್ಲ ನನ್ನ ಅಮ್ಮನ ಮೇಲೆ ತೋರಿಸ್ತಾನೆ. ಅಮ್ಮನಿಗೆ ನಾನು 1000 ಸಲ ಹೇಳಿದ್ದೀನಿ ಟು ವಾಕ್ ಔಟ್ ಆಫ್ ದಟ್ ಮ್ಯಾರೇಜ್, ಬಟ್ ಶಿ ನೆವರ್ ಡಿಡ್. ಎಲ್ಲ ಸಹಿಸ್ಕೊಂಡು ಸುಮ್ಮನಿರ್ತಾಳೆ. ಐ ಡೋಂಟ್ ವಾಂಟ್ ದ್ಯಾಟ್ ಇನ್ ಮೈ ಲೈಫ್. ನಾವೇ ಗೊಂದಾಗಬಾರ್ದು. ವಿ ಹ್ಯಾವ್ ಅವರ್ ರೀಸನ್ಸ್. You and me? You're joking, right? Have you forgotten I'm engaged to Kritika? In 2 ತಿಂಗಳಲ್ಲಿ ನನ್ನ ಮದುವೆ. ಕಂಗ್ರಾಟ್ಸ್. ನಂಗೆ ಯಾಕೆ ಈ ವಿಷಯ ಹೇಳಿಲ್ಲ?
ನಾನು ಹೇಳಕ್ಕೆ ಹೋಗಿ ಐ ಡಿಂಟ್ ಟೆಲ್ ಯು ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಫರ್ಗಾಟನ್ ಬಟ್ ಮೇ ಬಿ ಯು ಆರ್ ರೈಟ್. ನಾನು ಊರಿಗೆ ವಾಪಸ್ ಹೋಗ್ತೀನಿ. ಹಲೋ ಅಮ್ಮ. ಹಲೋ ಮಾಧುರಿ, ಚೆನ್ನಾಗಿದ್ಯಾ? ಹಾಂ ಅಮ್ಮ. ಏನಾಯ್ತು? ಯಾಕಮ್ಮ ಒಂಥರ ಇದ್ಯಾ? ಅಮ್ಮ, ಹೇಳು. ನಾನು ಮನೆಗೆ ಬರಲ್ಲ. ಸರಿ ಬಾ. ಯಾಕೆ, ಏನಾಯ್ತು? ನಾನು ಸ್ವಲ್ಪ ದಿನ ಅಲ್ಲೇ ಇರ್ತೀನಿ. ಯಾಕೆ, ಏನಾದ್ರೂ ತೊಂದರೆ ಆಯ್ತಾ? ಜೊತೆಲಿ ರಂಜಿತ್ ಬರ್ತಾನಲ್ಲ? ಇಲ್ಲಮ್ಮ, ನಾನು ಒಬ್ಳೇ ಬರ್ತಿದ್ದೀನಿ. ಸರಿ, ಯಾವಾಗ ಬರ್ತಿದ್ಯಾ? ನೀ ಫೋನ್ ಕೊಡಿಲಿ. ಏನ್ರಿ ಇದು? ನೀನ್ ಪ್ರಾಬ್ಲಮ್ ಏನೀಗ? ನನಗೆ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಅಮ್ಮನಿಗೆ ಫೋನ್ ಕೊಡಿ. ನನ್ನ ಹತ್ರ ಮಾತಾಡಕ್ಕೆ ಏನೀಗ? ಮತ್ತೆ ಹೊಸ ಪ್ರಾಬ್ಲಮ್? ನಿನ್ನೆ ಕೇಳ್ತಿರೋದು. ನೀವ್ ಏನೇ ಹೇಳುದು ನಾನು ಕೇಳೋದಿಲ್ಲ. ನೀವು ಫೋನ್ ಅಮ್ಮನಿಗೆ ಕೊಡಿ. ಫೋನ್ ಕೊಡಕ್ಕಾಗಲ್ಲ. ಮನೆ ಮರ್ಯಾದೆ ಹಾಳು ಮಾಡ್ತಿದ್ಯಾ? ಐ ಡೋಂಟ್ ಕೇರ್, ಇಟ್ಸ್ ಯೋರ್ ಪ್ರಾಬ್ಲಮ್. ನಾಟ್ ಮೈ ಪ್ರಾಬ್ಲಮ್. ನೀನೇ ದೊಡ್ಡ ಪ್ರಾಬ್ಲಮ್. ನಮ್ಮೆಲ್ಲ ಪ್ರಾಬ್ಲಮ್ಗೂ ನೀನೇ ಕಾರಣ. ಫೋನ್ ವಿಶಾಲ್ಗೆ ಕೊಡ್ತೀನಿ. ವಿಶಾಲ? ಯಾರವನು? ಎಲ್ಲಿದ್ದಾನೆ? ಹಲೋ ಹಲೋ, ಯು ಜಸ್ಟ್ ಟಾಕ್ ಟು ಹಿಮ್. ಯಾರು? ಅಪ್ಪ, ಹಲೋ. ನಾನು ಮನೆಗೆ ವಾಪಸ್ ಹೋಗಲ್ಲ ಅಂತ ಹಲೋ ಹೇಳಿ. ಹಲೋ, ಯಾರು ನೀನು? ಅವರ್ ಲೈಫ್ ಅಲ್ಲಿ ನನಗೇನೋ ಕೆಲಸ? ಅಂಕಲ್ ನೀವು ಏನು ಹೇಳ್ತಾ ಇದ್ದೀರಾ ಅಂತ ನಿಮ್ಗಾದ್ರೂ ಗೊತ್ತಾ? ಹೌ ಡೇರ್ ಯು? ಅವರ್ ಲೈಫ್ ನ ಹಾಳು ಮಾಡ್ಬೇಕಂದಿದ್ಯಾ? ಅಂಕಲ್ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನೇ ಸುಮ್ಮನೆ ಇರು ಅನ್ನೋದಕ್ಕೆ ನೀನ್ ಯಾರು? ಮೊದಲು ಅವಳನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡು. ನೀವೆಲ್ಲಿ ಬಂದು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗಿ. ಮಗನೇ, ನನ್ನ ಪಕ್ಕದ ಹಿಂಗಿನ ಇವನ ನಿನ್ನ ತಂದೆ ತಲೆ ಕೆಟ್ಟೋಗಿದೆ ಇವನಿಗೆ. ಹುಚ್ಚ. ಮಾಧುರಿ, What shall I do? ಹೀಗೆ ನಾನು ಎಲ್ಲ ಹೋಗ್ಲಿ? ಹೀಗೆ ಬದುಕಿತ್ತು ಏನ್ ಪ್ರಯೋಜನ? ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಿನ್ನ ತಂದೆ ನಂಬರ್ ಕೊಡು. ನಾನೇ ಅವ್ರ ಹತ್ರ ಇನ್ನೊಂದ್ಸಲ ಮಾತಾಡ್ತೀನಿ. ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಬೇಕಂತ ನನಗೆ ಹೀಗೆ ಗೊತ್ತಾಯ್ತು. ಓಕೆನಾ? ಬಾ. ಮಾಧುರಿ, ಲಿಸನ್. ಹೋಗಿ ಫ್ರೆಶ್ ಆಗಿ ಬಾ. ಹೋಗು. ಕಂಟಿನ್ಯೂ. ನಥಿಂಗ್ ಮೋರ್ ಸರ್. ಅಷ್ಟೇ. ಸೊ ಅಣ್ಣ ಮನೆ ಕರ್ಕೊಂಡು ಹೋದೆ. ಎ ಕ್ವಿಕ್ ಒನ್ ಬಿಫೋರ್ ಬಾಯ್ ಬಾಯ್. ಕುರ್ರೇ ಹಂಗೇನಿಲ್ಲ ಸರ್. ತುಂಬಾ ಕಂಫರ್ಟೇಬಲ್ ಆಗಿಬಿಟ್ಟಿದೆ ಆ ರೂಮಲ್ಲಿ. Nice stuff, bro. Where is it? ಎಲ್ಲಿಟ್ಟಿದ್ಯಾ ಬ್ರೋ? Come on, take it out. Take it out, man. Hey, take it out. ಕೊಡ. ಮಾಡೋದೇನು ಮಾಡ್ತೀಯ? ಮಾಡ. ನಾ ಕ್ಲೈನ್ ಮಾಡು. Come on, bro. Let's have fun. കൊള്ളാല. അപ്പൊ കാര്യങ്ങളൊക്കെ അറിയാം. അപ്പാ ಗುಡ್. ಓಕೆ, ಕಂಟಿನ್ಯೂ. ಏಯ್, ಕತೆ ಕಂಟಿನ್ಯೂ ಮಾಡ.
ಸೊ ಮಾಧುರಿನ ಕರ್ಕೊಂಡು ನೀನು ಮನೆಗೆ ಹೋಗ್ಲಿಲ್ಲ ಅಂತೀಯ? ತುಂಬ ಗಲಾಟೆ ಮಾತಾಡಿದ್ರು ಅಂದರೆ ಶಿವ ಶೌಟಿ. ಆ ಕಾಫಿ ಶಾಪಲ್ಲಿ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ರು. ಆ್ಯಂಡ್ ಶಿವ ಸೇಯಿಂಗ್ ಶಿಲ್ ಗೋ ಟು ದ ರೋಡ್ ಆ್ಯಂಡ್ ಜಂಪ್ ಇನ್ ಫ್ರಂಟ್ ಆಫ್ ಅ ವೆಹಿಕಲ್. That's when I called her dad and told him, I'm putting her in a hotel. Ali safe alla suicide ಮಾಡಿದ್ರೆ ಅಂದರು. So that got me thinking, and I didn't know if my fiancé would appreciate it. As a matter of fact, she doesn't even know Madhuri. ಗೊತ್ತೇ ಇಲ್ಲ, ಹಿಂದೆ ಮುಂದೆ ಪರಿಚಯನೂ ಇಲ್ಲ. So I decided to ಕಾಲ್ ಮಾಡಿ ಕೇಳಿದೆ. ಶಿ ಟೋಲ್ಡ್ ಮಿ ಶೀಸ್ ವಿತ್ ದ ಫ್ರೆಂಡ್ಸ್ ಫ್ರಮ್ ಕಾಲೇಜ್, ಏನೋ ಆಫೀಸ್ ಕೊಲೀಗ್ಸ್ ಡಿನ್ನರ್ ಎಲ್ಲೋ ಹೊರಗಡೆ ಇದೆ ಅಂತಂದರು. ಎಲ್ಲ ನಿನ್ನ ಫೇವರ್ಗೆ ಆಯ್ತಲ್ಲ ಬ್ರೋ. ಸರ್, ಐ ಥಾಟ್ somebody will come and pick Madhuri up, sir. ಮನೆಗೆ ಎಷ್ಟೊತ್ತಿಗೆ ಬಂದ್ರಿ? ಅರೌಂಡ್ 10, 10:15, 10:15. ಐ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಸ್ವಲ್ಪ ಆದಮೇಲೆ her father's ಫೋನ್ ಬಂತು. He asked me for my address. And ನಾನು ಅನ್ಸ್ಕೊಂಡೆ somebody is going to come pick Madhuri up soon ಅಂತ. ಪೊಲೀಸ್ ಬಂದು ಮಾಧುರಿನ ಪಿಕ್ ಮಾಡೋಕ್ಕಿಂತ ಮುಂಚೆ ನೀವಿಬ್ಬರು ಮನೇಲಿ ಏನು ಮಾಡ್ತಿದ್ರಿ? ಏನು ಮಾಡಿಲ್ಲ ಸರ್. ಸರ್, ಸತ್ಯ ಆಯಿತು ಸರ್. ನಥಿಂಗ್ ಇಲ್ಲ ಸರ್. ಕುದುರೆ, ಕತೆ ಹೇಳ್ತೀಯಾ? ಅಲ್ಲೇನು ನಡೆದಿದೆ ಅಂತ ನಾನೇ ಡಿಟೇಲಾಗಿ ನೋಡ್ಬಿಡ್ತೀನಿ. ಮನೆಗೆ ಬರ್ತಿದ್ದಂಗೆ ನೀನು ಮಾಧುರಿ ಶುರು ಹಚ್ಕೊಂಡ್ರಿ. ಅಯ್ಯೋ ವೈಲ್ಡ್ ಮ್ಯಾನ್. ನೀವಿಬ್ರು ಇನ್ನೇನು ಒಬ್ರಲ್ಲೊಬ್ರು ಮುಳುಗಿರ್ಬೇಕಾದ್ರೆ ನಿಮ್ಮ ಹುಡುಗಿ ಎಂಟ್ರಿ. ನಿನ್ನ ಪೊಸಿಷನ್ ನೋಡಿ ಕೋಪ ತಡ್ಕೊಳಕ್ಕಾಗದೆ ಅವಳು ಮಾಧುರಿ ತಲೆ ಹೊಡೆದು ಮಾಧುರಿ ಸತ್ತೋಗ್ತಾಳೆ. ಎಲ್ಲಿ ವಿಷಯ ಲೀಕ್ ಆಗುತ್ತೋ ಅಂತ ಬಾಡಿನ ಹೈಡ್ ಮಾಡಿ ನೀನು ಶುರು ಮಾಡಿದ ವಿಷಯನ ನೀನೇ ಮುಗಿಸು ಅಂತ ಅವಳೂರು ಬಿಟ್ಲು. ದಟ್ಸ್ ಇಟ್ ಬ್ರೋ, ದಟ್ಸ್ ಇಟ್. ಇಲ್ಲ ಸರ್, ಹಂಗೇನಾಗಿಲ್ಲ. ವಿ ವರ್ ಜಸ್ಟ್ ಟಾಕಿಂಗ್. ಅಲ್ಲ, ನಿನ್ನ ತಂದೆ ಹತ್ರ ಮಾತಾಡಾಯ್ತು, ಲೊಕೇಶನು ಕಳಿಸಿ ಆಯಿತು. ಅವರೇನೇನು ಬಂದುಬಿಡ್ತಾರೆ. ಯಾಕೆ ಬೇಜಾರಾಗ್ತಿದೆಯಾ? ಇಟ್ಸ್ ಓಕೆ. ವಿ ವರ್ ಜಸ್ಟ್ ಟಾಕಿಂಗ್ ಆ್ಯಂಡ್ ಶಿ ವಾಕ್ಡ್ ಇನ್. ಮನೆಗೆ ಹೋದ್ಮೇಲೆ ಮತ್ತೋಗಲ್ಲ ತಾನೆ? ನಾನು ಕಾಲ್ ಮಾಡ್ತೀಯಲ್ವೋ? ಮಾಡ್ತೀಯ ತಾನೆ? ವಿಶಾಲ್, ಏ ಹಾಯ್. She didn't even give me time to explain. She slapped me and Madhuri. I'm sorry, I'm leaving. ಅಂದರೆ ನೀನು ಯಾರ ಜೊತೆ ಮಾತಾಡಿದ್ರು ನೀನು ಹುಡುಗಿ ಹೊಡೆದು ಬಿಡ್ತಾಳ? ಅಷ್ಟೊಂದು ಇಷ್ಟನಾ ನೀನು ಕಂಡ್ರೆ ಅವಳಿಗೆ? ಇಲ್ಲ ಸರ್, ಶಿ ರೆಕಗ್ನೈಸ್ ಮಾಧುರಿ. ಓ, ಮಾಧುರಿನ ರೆಕಗ್ನೈಸ್ ಮಾಡಿದ್ಲಾ? ಕೃತಿಕಿಂಗೆ ಮಾಧುರಿ ಗೊತ್ತೇ ಇಲ್ಲ ಅಂದೆ? ಸರ್, ಶಿ ಸಾ ಫೋಟೋ ಸರ್. ಅಂದರೆ ಶಿ ಸಾ ಆ ಫೋಟೋ ಟುಗೆದರ್ ಸರ್. ಎಲ್ಲಿ ಫೋಟೋ ತೋರಿಸು. ವಿಡಿಯೋ ಡಿಲೀಟ್ ಇದು ಸರ್. ಎಂದ ಮೋನೆ ದಿನೇಶ, ಫೋಟೋ ಅಂತೀಯಾ ವಿಡಿಯೋ ಅಂತೀಯಾ? ವಿಡಿಯೋ ಆಣೋ ಫೋಟೋ ಆಣೋ? ನೀನು ಕಣ್ ಕೊಕೆ ನೋಡಿದ್ರೆ ಸಿಗೋ ಕಿಕ್ ನೋಡಿದ್ಯಾ? ನಾನು ನೋಡಿದ್ರೆ ಸಿಗೋ ಕಿಕ್ ನೋಡಿದ್ಯಾನೋ? ವಿಡಿಯೋ ಡಿಲೀಟ್ ಆಗಿಲ್ಲ ಅಂತ ಗೊತ್ತು, ತೋರಿಸ್ತೀಯಾ? ಸೈಬರ್ ಸೆಲ್ಲಿಂದ ತರಿಸ್ಲಾ? ಎಸ್ ಸರ್, ಸತ್ಯವಾಯ್ತು ಮರೆಯ. ನನ್ಗೆ ಗೊತ್ತಿಲ್ಲ ಸರ್, ಸತ್ಯವಾಯ್ತು ನನ್ನ ಕರೆಯಿಲ್ಲ. ವಿಡಿಯೋ ಡಿಲೀಟ್ ಮಾಡಿಬಿಟ್ಟೆ ಸರ್. ಅಯ್ಯೋ ಸತ್ಯ, ನೀನು ಹೇಳಿದ್ದು ನಾನು ಹೇಳಿದ್ದಂತ ಇರಲ್ಲ ಮೋನೆ. ನೀನು ಹೇಳಿದ್ದೆ ಸತ್ಯ ಅಂತ ಇಟ್ಕೊಳ್ಳೋಣ.
How did you leave the part where you're and recording that? ಸರ್ ಐವ್ ಜಸ್ಟ್ ಮೆಟ್ ಒನ್ ಸರ್ ನಾನು ಮೀಟ್ ಮಾಡಿದ್ದೀನಿ ನಿಜ ಸರ್ ಆದರೆ ಬಟ್ ನಥಿಂಗ್ ಹ್ಯಾಪನ್ ಬೋತ್ ಆಫ್ ಅಸ್ ರಿಯಲೈಸ್ ಇಟ್ಸ್ ಅ ಮಿಸ್ಟೇಕ್ ಸರ್. ಮಿಸ್ಟೇಕ್. ಮಾಧುರಿ ನಿನ್ನ ಮನೆಗೆ ಬಂದಾಗ ತುಂಬ ಬೇಜಾರಾಗಿದ್ಲು. ಇವ್ ರೆಡ್ಡರ್ ಸಿಚುವೇಶನ್. ಅವಳ ಬಗ್ಗೆ ಏನೋ ಮದುವೆ ಆಗಿದ್ಲು, ಅದನ್ನು ನೀನು ಅಡ್ವಾಂಟೇಜಾಗಿ ತೊಗೊಂಡೆ. ಮಾಧುರಿಗೆ ನಿನಗೆ ಹತ್ರ ಆಗಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ನೀನು ಕೃತಿಗೆ ಎಂಗೇಜ್ ಆಗಿದ್ದೀನಿ ಅಂತ ಹೇಳಿ ರಬ್ ಮಾಡಿದೆ. ಅವಳು ನಡೆದಿದ್ದ ಎಲ್ಲ ವಿಷಯನೂ ಹೇಳ್ತೀನಿ ಅಂದಾಗ ಭಯಪಟ್ಟು ನಿನ್ನ ಫ್ರೆಂಡ್ಸ್ನ ಕಳಿಸಿ ಮಾಧುರಿನ ಪಿಕ್ ಮಾಡಿಸಿ ಎಲ್ಲ ಸೇರಿ ಅವಳನ್ನ ರೇಪ್ ಮಾಡಿ ಸಾಯಿಸಿದ್ರಿ. ಅದಾದಮೇಲೆ ಅವಳ ಬಾಡಿನ ಬಿಸಾಕಿ ಮತ್ತೆ ಎಲ್ಲ ನಿಮ್ಮ ಜೀವನಕ್ಕೆ ವಾಪಸ್ ಹೋದ್ರಿ. ಇಷ್ಟೆಲ್ಲ ಆದಮೇಲೆ ಮಾಧುರಿ ತಂದೆಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅವಳನ್ನ ಪಿಕ್ ಮಾಡ್ದ, ಅವಳು ಸೇಫ್ ಆಗಿದ್ದಾಳೆ ಅಂತ ನಂಬಿಸ್ದೆ. ಐ ಥಿಂಕ್ ದಿಸ್ ಇಸ್ ಥಿಂಗ್ ದಟ್ ಹ್ಯಾಪನ್ಡ್. ವೇಟ್. ಅವಳ ಸೆಕ್ಸ್ ವಿಡಿಯೋ ನಿನ್ನ ಹತ್ರ ಇದೆ. ನೀನು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿರ್ತೀಯ. ಅವಳು ಬರಕ್ಕೆ ಒಪ್ಪಿರಲ್ಲ, ಅವಳನ್ನ ಫೋರ್ಸ್ ಮಾಡಿ ಬರಂಗ್ ಮಾಡಿರ್ತೀಯ. ಬಂದ ಮೇಲೆ ಮನೆಗೆ ಕರ್ಕೊಂಡು ಹೋಗಿ. ഇല്ല സർ സർ എന്തൊക്കെ ഈ പറയുന്നേ? ഞാൻ അങ്ങനെയൊന്നും ചെയ്തിട്ടില്ല സർ. ഞാൻ അങ്ങനെ മാറില്ല നിജവാಗ್ಲೂ സർ. I've called her father multiple times sir. Sir, you can check my phone sir. Why would I be calling you so many times sir? ಮತ್ತೆ ಸರ್ ಆ ದೊಡ್ಡ ಗಲಾಟೆ ಆದಮೇಲೆ I went after her even though Kritika stopped me and I saw her speak to a lady constable. A lady cop? Yep, she was a police. പക്ഷേ യൂണിഫോമിലല്ലായിരുന്നു, പ്ലെയിൻ ക്ലോത്തിലായിരുന്നു. ಬಂದವ್ರು ಪೊಲೀಸ್ ಅಂತ ಹೆಂಗೆ ಹೇಳ್ತೀಯಾ? Sir, she called out for a name, sir. Madhuri Menon. And she said she's with Inspector Srikanth. ಅವಳ ತಂದೆಗೆ ಕಾಲ್ ಮಾಡಿದೆ, ಅವರು ಕನ್ಫರ್ಮ್ ಮಾಡಿದ್ರು. He said he sent them in the... Coming! ಬರೋಷ್ಟರಲ್ಲಿ ವಿಡಿಯೋ ರೆಡಿ ಮಾಡಿರೋ ನಾಯಿಂದ ಮೋನೆ. ಹೇಗೆ ನಡೀತಾ ಇದ್ದೀರಿ ನಿಮ್ಮ ವಿಚಾರಣೆ? ವಿಚಾರಿಸ್ತಿದ್ದೀನಿ ಸರ್, ಆದಷ್ಟು ಬೇಗ ಹುಡುಗಿ ಸಿಗ್ತಾಳೆ. ಸಿಗಲಿಲ್ವಾ? ರಾತ್ರಿ ಹೊಡೆದಿದ್ದು ಇನ್ನೂ ಇಳಿದಿಲ್ಲ. ತಲೆ ಕೆಟ್ಟೋಗಿದೆ. ಹಾಳಾದ್ದು ಇದೊಂದು ಹಲ್ಲು ಬೇರೆ. ಸರಿ, ಏನಾದ್ರೂ ಇದ್ರೆ ಹೇಳು, ಹೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಸರ್, ನಾನು ಇನ್ಫಾರ್ಮ್ ಮಾಡ್ತೀನಿ. ಸರ್, ಅವಳ ಫೋನ್ ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ಬ್ಯಾಂಗ್ಳೂರ್ ಈಸ್ಟ್ ಅಲ್ಲಿರೋ ಟವರ್ ಸಿಗ್ನಲ್ ಪಿಕ್ ಮಾಡಿದೆ. ನಾ ಹೇಳಿಲ್ವ ಅವಳಿಗೇನೋ ಆಗಿರಲ್ಲ ಅಂತ. 10 ವರ್ಷದ ಎಕ್ಸ್ಪೀರಿಯನ್ಸ್. ದಾರಿ ತಪ್ಪಿಸುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಅವ್ರ ತಂದೆ ತಾಯಿಗೆ ಹೇಳ್ಬಿಡಿ, ತುಂಬ ಖುಷಿ ಪಡ್ತಾರೆ. ವೇದ? ಸರ್? ಬೇಡ, ನಾನೇ ಹೋಗಿ ಹೇಳ್ತೀನಿ. ಓಕೆ ಸರ್. All okay? I think we can relax, sir. Madhuri may be okay. ಅವ್ರ ಫೋನ್ ಸ್ವಿಚ್ ಆನ್ ಆಗಿತ್ತು ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕಟ್ಸಲ್ಲಿ ಸಿಗ್ನಲ್ ಸಿಗ್ತಾ ಇತ್ತು. ಸದ್ಯಕ್ಕೆ ಔಟ್ ಆಫ್ ಕವರೇಜ್ ಏರಿಯಾದಲ್ಲಿದೆ. ಆರ್ ಟೀಮ್ ಈಸ್ ವರ್ಕಿಂಗ್ ಆನ್ ಇಟ್. Is it? ಹೇ, ಇರಲಿ ಮೇಡಮ್, ಇಟ್ಸ್ ಮೈ ಡ್ಯೂಟಿ, ನಮ್ಮ ಕರ್ತವ್ಯ ಅದು. ಇನ್ನೇನಾದರೂ ವಿಷಯ ಹೇಳೋದಿದೆಯಾ ಸರ್? No, nothing. ಅಲ್ಲ, ಯಾಕೆ ಕೇಳಿದೆ ಅಂದರೆ, ಮಿಸ್ಸಿಂಗ್ ಅಂತ ಹೇಳಿ ಕಂಪ್ಲೇಂಟ್ ಫೈಲ್ ಆಗಿ ಕೇಸ್ ಏನಾದರೂ ರಿಜಿಸ್ಟರ್ ಆದರೆ ಆಮೇಲೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ನಾನೂ ಇರಲ್ಲ, ಅಥವಾ ನೆಕ್ಸ್ಟ್ ಬರೋರು ಇಷ್ಟು ಆನೆಸ್ಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಕೇಳಿದೆ. No, nothing of that sort. Yeah. ಸರಿ ಸರ್. ಮಾಧುರಿ ನಿಮ್ಮ ಸ್ವಂತ ಮಗಳಲ್ಲ ಅಂತ ಹೇಳಲೇ ಇಲ್ವಲ್ಲ ಸರ್?
ಎಲ್ಲಪ್ಪ ಇನ್ಸ್ಪೆಕ್ಟರ್ ಶ್ರೀಕಾಂತ್? ನನ್ನಂತ ಬಿಸಿ ಮನುಷ್ಯನ ಇಲ್ಲಿ ಕರ್ಸ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಅವ್ನ್ ಹೇಳಪ್ಪ, ಕಾಯ್ತಾ ಇರೋದು ಮಿನಿಸ್ಟರ್ ಫ್ರೆಂಡು, ಕ್ರಿಮಿನಲ್ ಅಲ್ಲ. ಗೊತ್ತಾಯ್ತಾ? ಯಸ್, ಕ್ರಿಮಿನಲ್ ಕ್ರಿಮಿನಲ್ ಕ್ರಿಮಿನಲ್. ಸಾರಿ ಸರ್, ನಮಗೂ ಈ ಕಳ್ಳನ ಮಕ್ಕಳಿಗೂ ಒಂಥರ ಅವಿನಾಭಾವ ಸಂಬಂಧ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಕುಡಿತೀವೋ ಇಲ್ವೋ, ಕಳ್ಳನ ಮಕ್ಕಳ ಜೊತೆ ಕಾಫಿ ಅಂತೂ ಕುಡಿತೀವಿ. ಇದ್ರ ಮಧ್ಯೆ ನಿಮ್ಮಂಥವ್ರು ಸಿಕ್ಕಿರೋದು ನಮಗೆ ಬಯಸದೇ ಬಂದ ಭಾಗ್ಯ ಸರ್. ರೇ, ಬಯಸ್ದೆ ಯಾರ್ರೀ ಬರ್ತಾರೆ? ನೀವು ಬಯಸಿದ್ರಿ, ನಾವು ಬಂದ್ವಿ. ಏನ್ ಮಾಡಕ್ ಕೆಲಸ ಇಲ್ಲ ಅನ್ಕೊಂಡ್ರ? ಸಾವಿರಾರು ಕೆಲಸಗಳಿದೆ. ಅದ್ರ ಜೊತೆಯಲ್ಲಿ ಟೈಮ್ಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟಿ ಕ್ರಿಮಿನಲ್ ಅಂತಾನು ಅನ್ಸ್ಕೋಬೇಕು. ಒಳ್ಳೇದಾಯ್ತು ಇಂಥ ಡೀಸೆಂಟ್ ಜಾಗ ಕರ್ಕೊಂಡ್ ಬಂದಿರೋದು. ಇಲ್ಲ ಅಂದಿದ್ದಿದ್ರೆ ನನ್ನ ರೆಪ್ಯುಟೇಷನ್ ಏನಾಗಿರೋದು. ಅದಿರ್ಲಿ, ಏನ್ ನನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದು? ಇನ್ನೊಂದು ವಿಷಯ, ಈ IT ಆಫೀಸರ್ ಗಿರೀಶ್ ನನಗೆ ಫೋನ್ ಮಾಡಿ ಹೆಲ್ಪ್ ಮಾಡು ಅಂದಿದ್ದಕ್ಕೆ ಮಾತ್ರ ನಾನು ಹೆಲ್ಪ್ ಮಾಡಿದ್ದಷ್ಟೇ. ಬೇಕಾದ್ರೆ ಮಿನಿಸ್ಟರ್ನ ಕೇಳ್ಕೊಳ್ಳಿ, ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್. ಎಸ್ ಸರ್, ಮಿನಿಸ್ಟರ್ ಹೇಳಿದ್ದಾರೆ ಸರ್, ಹ್ಯಾಂಡಲ್ ವಿತ್ ಕೇರ್ ಅಂತ. ಅದಕ್ಕೆ ತಾನೇ ಇಂಥ ಒಳ್ಳೆ ಹೋಟ್ಲಿಗೆ ಕರ್ಕೊಂಬಂದಿರೋದು. ಈ ಮೀಡಿಯಾ ಕಾಟ ಎಲ್ಲ ಇರಲ್ಲ ನೋಡಿ. ಕ್ಯಾನ್ ಐ ಆಫರ್ ಯು ಸಮಥಿಂಗ್ ಟು ಡ್ರಿಂಕ್? ಇನ್ಫ್ಯಾಕ್ಟ್ ವೆಯ್ಟ್ ಮಾಡಿ ಐ ಸ್ಟಾರ್ಟೆಡ್ ಫೀಲಿಂಗ್ ಅಟ್ ಹೋಮ್. ಸರ್, ನಾವು ಇಂಟ್ರಾಗೇಷನ್ ಮಾಡೋ ಕಳ್ಳನ ಮಕ್ಕಳ ಜೊತೆ ಎಲ್ಲ ಕುಡ್ಕೊಂಡು ಕೂತ್ಕೊಂಡ್ರೆ ನಮ್ಗೊಂದು ಬಾರೆ ಸಾಕಾಗಲ್ಲ. ಶಿಟ್, ಸಾರಿ ಸರ್, ಕಳ್ಳನ ಮಗ ಅಂದ್ಬಿಟ್ಟೆ. ಐ ಡಿಂಟ್ ರಿಯಲಿ ಮೀನ್ ಇಟ್, ಸಾರಿ. ಎನಿವೇ, ಥ್ಯಾಂಕ್ಸ್ ಫಾರ್ ಆಫರಿಂಗ್. ಸರ್, ಕ್ಯೂರಿಯಾಸಿಟಿಗೆ ಒಂದು ಪ್ರಶ್ನೆ ಕೇಳಲ್ಲ? ಒಂದು ವಾರಕ್ಕೆ ನೀವು ಎಷ್ಟು ಕುಡಿತೀರಾ ಸರ್? ಆಲ್ ಐ ಕ್ಯಾನ್. ಲೆಕ್ಕ ಹಾಕಿಲ್ಲ. ನೀವು ಸಖತ್ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಸರ್. ಲೆಟ್ಸ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಹುಡುಗಿ ತಂದೆ ಗಿರೀಶು ಮಿನಿಸ್ಟರ್ ಕಾಲ್ ಮಾಡಕ್ಕೆ ಹೇಳಿದ್ರಾ? ಚಚೆ, ಅವ್ರಿಗೆ ಯಾವ ಮಿನಿಸ್ಟರ್ ಗೊತ್ತಿಲ್ಲ. ಅವ್ರು ಕಾಲ್ ಮಾಡಿದ್ ನನಗೆ. ಇನ್ಫ್ಯಾಕ್ಟ್ ಅವತ್ತು ಪ್ರವೀಣ್ ಪಾಯ್ ಬರ್ತ್ಡೇ ಪಾರ್ಟಿಲಿದ್ದೆ. ಪ್ರವೀಣ್ ಪಾಯ್ ಎಪೆಕ್ಸ್ ಬಿಲ್ಡರ್ಸ್, ಅವ್ರು ನಂಗೆ ತುಂಬಾ ಕ್ಲೋಸು. ಅದಕ್ಕೆ ನನ್ನ ಪಬ್ಬಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. Hello, IT sir. Hello. How are you? Hello, Joe. This is Girish. Hello? I can't hear you, Joe. I can't. Can you step out? Yes, give me a second. ಕೇಳ್ತಿಲ್ಲ. I'll just come. Hello, Joe. Joe. ಹೇಳಿ ಸರ್. Hello. Hello? Yeah. I can hear you now. Yeah. See, Joe, I need your help urgently. ಏನಾಯ್ತು ಸರ್? What happened? it's about my daughter. She has walked out of her house, Joe. And now she's with a friend of hers, somewhere near Whitefield. Oh my God, Whitefield. It's quite too far from here, sir. Oh, is it? ನಾನೊಂದು ಕೆಲಸ ಮಾಡ್ಲಾ? Can I send one of my friend there and ಯಾವ್ದಾದ್ರು ಹೋಟೆಲ್ ಅರೇಂಜ್ ಮಾಡಿಸ್ಲಾ? Oh, no. She won't go with anybody just like that. She's very, very stubborn type. What if she does something? Sir, ನಾವೀಗ ಏನ್ ಮಾಡೋಣ ಸರ್? It's almost 10. I was thinking, if you could just use your influence I mean, get the police to pick her up and keep her in a station. somewhere in that area. We could come directly and pick her up. Fine, sir. That's possible. Do one thing. You send me her phone number and photograph on my WhatsApp now. I'll see what can be done. I'll speak to the minister. He's a close friend of mine. Oh, that's fine. Not a problem. Great help. Thank you. Thank you very much. Thank you, sir. ಸರ್ ನಮಸ್ಕಾರ. ಏನಪ್ಪ ಜೋ, ಸಿಂಗಾಪುರಿಂದ ಯಾವಾಗ ಬಂದೆ? ನಿನ್ನೆ ಬಂದೆ ಸರ್. ಸಿಂಗಾಪುರಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಇದೆ. ಮೀಟ್ ಮಾಡಿದಾಗ ಹೇಳ್ತೀನಿ. ಸರ್, ನಿಮ್ಮಿಂದ ನನ್ಗೊಂದು ಹೆಲ್ಪ್ ಆಗಬೇಕಿತ್ತು ಸರ್. ನನ್ನ ಫ್ರೆಂಡ್ ಮಗಳೊಬ್ಳು ಪರ್ಸನಲ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಪೊಲೀಸ್ ಹೆಲ್ಪ್ ಬೇಕಾಗಿತ್ತು. ಅವಳು ಎಲ್ಲಿದ್ದಾಳೋ ಅಲ್ಲಿಂದ ಪಿಕಪ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ 5-6 ಅವರ್ಸ್ ಅವಳು ಪ್ರೊಟೆಕ್ಷನ್ ಕೊಟ್ರೆ ಸಾಕು ಸರ್. ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಫೋನ್ ಮಾಡ್ಲಿಕ್ಕೆ ಆಗಲ್ಲ. ಇನ್ಸ್ಪೆಕ್ಟರ್ ಶ್ರೀಕಾಂತ್ಗೆಲ್ಲ ಹೇಳ್ತೀನಿ. ಓಕೆ. ನೀನು ಅವನಿಗೆ ಡೀಟೇಲ್ಸ್ ಕೊಡು, ಮಿಕ್ಕಿದ್ದೆಲ್ಲ ಅವ್ನು ನೋಡ್ಕೊತಾನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ. ಸ್ಟಾಪ್. ಏನ? ನಾನು ಕಾಲ್ ಮಾಡಿದ್ನಾ? ಇನ್ಸ್ಪೆಕ್ಟರ್ ಶ್ರೀಕಾಂತ್ ಫೋನ್ ಮಾಡಿದ್ರು. ನಿಮ್ಮ ಹೆಸರು ಶ್ರೀಕಾಂತ್ ಆಗಿ ಡಿಪಾರ್ಟ್ಮೆಂಟ್ ಅವರಾಗಿದ್ರೆ ನೀವೇ ಫೋನ್ ಮಾಡಿದ್ದು. ವಾಯ್ಸು ಇದೇ ವಾಯ್ಸಾ? ಪಬ್ರಿ ಅದು. ಮ್ಯೂಸಿಕ್ ವಾಸ್ ಟೂ ಲೌಡ್. ಗೊತ್ತಾಗ್ಲಿಲ್ಲ. ಓಕೆ, ಕಂಟಿನ್ಯೂ. ಆ ಮಿನಿಸ್ಟರ್ ನಂಗೆ ಫೋನ್ ಮಾಡಕ್ ಹೇಳಿದ್ರ? ಸರ್, ನನ್ನ ಫ್ರೆಂಡ್ ಗಿರೀಶ್ ಅಂತ, ಅವ್ರ ಮಗಳೊಂದು ಸಣ್ಣ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ. ಅವ್ರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ 5-6 ಅವರ್ಸ್ ಪ್ರೊಟೆಕ್ಷನ್ ಕೊಟ್ರೆ ಸಾಕು. ಸರ್, ಅವ್ರ ರಿಲೇಟಿವ್ಸ್ ಇರ್ಬೋದು,
ಆದ್ರೆ ಅವ್ರ ಅಪ್ಪನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಮ್ಗೆ ಯಾಕೆ ಬೇಕು ಸರ್? ಡೀಟೇಲ್ಸ್ ಕಳ್ಸ್ಕೊಡ್ತೀನಿ, ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಹಲೋ ಸರ್, ನಿಮ್ಮ ಹೆಸರೇನು ಹೇಳಿದ್ರಿ? ಆಯ್ತು ಸರ್. ಸೊ ನೀವು ಹೇಳಿದ್ದನ್ನೆಲ್ಲ ನಾನು ನಂಬೇಕು ಅಂತೀರಾ? ರೇ, ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಇದ್ಯಾವ್ದ್ರಿ ನನಗೆ? ಆಮೇಲೆ ಗಿರೀಶ್ ಫೋನ್ ಮಾಡಿದ್ರು, ನಿಮ್ಮವ್ರು ಕರ್ಕೊಂಡ್ಬಂದು ನಾನು ಇಲ್ಲಿ ಕೂರಿಸಿದ್ರು. ಏನ್ ಆಗ್ತಿದೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವೀಗ ಬಂದು ನನ್ನ ಕ್ವಶನ್ ಮಾಡ್ತಿದ್ದೀರಾ. ನಾನ್ ನಿಮ್ಗೊಂದು ಕ್ವಶನ್ ಕೇಳಲ್ಲ? when the do I go back to my life? When you tell me the hard truth over an easy lie, any minute. ಸರ್, ನನ್ಗೆ ಅನ್ಸ್ದಾಗೆ ಆ ಹುಡುಗಿ ಮನೆಗೆ ವಾಪಸ್ ಹೋಗಿರ್ಬೇಕು. ಈ ಮಲಯಾಳಿಗಳೆಲ್ಲ ಸಖತ್ ಇಂಟೆಲಿಜೆಂಟ್, ಹಾಗೆಲ್ಲ ಸುಮ್ಮನೆ ಕಳೆದೋಗಲ್ಲ. ಜೋ 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 ಮೈ ಡಿಯರ್ ಜೋ ದ ಟ್ಯಾಕ್ಸ್ ಪೇಯರ್, ನೀವು ಹೇಳ್ತಿರೋದ್ರಲ್ಲಿ ಏನೋ ಸರಿ ಇಲ್ಲ. ಸಮಥಿಂಗ್ ಇಸ್ ಮಿಸ್ಸಿಂಗ್. ನೀವು ಯಾಕೀಗ ಒಂದು ಕೆಲಸ ಮಾಡಬಾರ್ದು? ಈ ಕಥೆನ ಮೊದಲಿಂದ ಶುರು ಮಾಡಿ. ಆದ್ರೆ ಈ ಸರಿ ಈ ಕಥೆಯಲ್ಲಿ ಮೊಟ್ಟಾಯಿನ ಸೇರಿಸ್ಕೊಳ್ಳಿ. ಓ, ಮೊಟ್ಟಾಯ್ ಸರ್, ನಿಮ್ಗೆ ಗೊತ್ತಾ? ಮೊಟ್ಟಾಯ್ ಇಸ್ ಜಸ್ಟ್ ಲೈಕ್ ನಾವು ಅ ಬ್ರದರ್ ಫ್ರಮ್ ನದರ್ ಮದರ್ ಇದ್ದಾಗೆ. ಏನ್ ಸರ್, ಫೋನ್ ಮಾಡ್ಲಾ? ನನಗೂ ತುಂಬಾ ಕ್ಲೋಸ್. ಯಾವ ಲೆವೆಲ್ಗೆ ಅಂತೀರಾ? ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡ್ಬಿಡ್ತೀನಿ. ಕಾಲ್ ಮಾಡು. ಮಿನಿಸ್ಟರ್ ಫ್ರೆಂಡ್ ಅಂತೀಯ, ಒಪ್ಕೋತೀನಿ. ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ ಇರೋನ್ಗ ಹುಡುಗಿ ಡೀಟೇಲ್ಸ್ ಕಳಿಸ್ತೀಯಾ? ತಪ್ಪಲ್ವಾ? ತಪ್ಪಲ್ವೇನೋ ನೀನು? ಸರ್, he just runs high-end spas sir, ಅಷ್ಟೇನೆ. not brothels or anything. ನಿಜವಾಗ್ಲೂ ಸರ್. ದುಡ್ಡಿರೋರು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಮನೇನ ಸ್ಪಾ ಅನ್ಬಾರ್ದು, ಅದನ್ನ ತಲೆ ಹಿಡ್ಕೊಂಡ್ಬಾರ್ದು ಅಂತೀಯಾ? ರೈಟ್, ನಿಮ್ಮ ಕಾಂಟ್ಯಾಕ್ಟ್ಗಳೇ ಸರಿ ಇಲ್ಲ ರೀ. ನಾನೇ ನಿಮ್ಗೆ ಜಾಸ್ತಿ ಗೌರವ ಕೊಡ್ತಿದ್ದೀನಿ ಅನ್ನಿಸ್ತಿದೆ. ಏನು ಮಾಡೋದು, ಕೊಡ್ಬೇಕಲ್ಲ. ಮಿನಿಸ್ಟರ್ ಫ್ರೆಂಡು. ನಿಮ್ಮ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಅದು ಉಲ್ಟಾನೇ ತಾಕಿ ಹಾಕ್ಬಿಡ್ತಾ ಇದ್ದೆ. ಆದರೆ ಏನು ಮಾಡೋದು, ನೀವು ಗಣ್ಯ ವ್ಯಕ್ತಿಗಳು, ಟ್ಯಾಕ್ಸ್ ಬೇರೆ ಕಟ್ತೀರಾ. ನಿಮ್ಮ ಹತ್ರ ಏನಾದ್ರು ಒಂದು ಎಕ್ಸ್ಪ್ಲನೇಷನ್ಸ್ ಇರಲೇಬೇಕಲ್ವಾ? ಎಕ್ಸ್ಪ್ಲನೇಷನ್ಸ್ ಇರುತ್ತೆ ತಾನೆ? ಸೊ ಪ್ಲೀಸ್ ಸರ್, ಐ ನೋ ಯು ಆರ್ ಎ ಫೈನ್ ಆಫೀಸರ್, ಬಟ್ ಜೀಸಸ್, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನೀವು ಹೇಳೋವರೆಗೂ ಮೊಟ್ಟೆ ಅಂತವನು ಅಂತ ಗೊತ್ತಿರಲಿಲ್ಲ ಸರ್. ಐ ಸ್ವೇರ್. ಸರಿ, ಎಷ್ಟೊತ್ತಾಗಿದೆಲ್ಲ ಮರ್ತು ಬಿಡೋಣ. ಮಾಧುರಿ ಫೋಟೋ ಬಂತಲ್ಲ, ಅಲ್ಲಿಂದ ಕತೆ ಶುರು ಮಾಡು. Get me vodka, please. That's a good thing. All well. What's up, Bacha? Are you going to score tonight? Huh? Hey, shit, dude. I know dad, man. Come on. Listen. Let's enter the bote. Huh? Yeah. ಇಷ್ಟೇ ಸರ್ ನಡೆದಿದ್ದು. ಸುಮ್ಮನೆ ತಮಾಷೆಗೆ ಅಂತ ಫೋಟೋ ಫಾರ್ವರ್ಡ್ ಮಾಡಿದೆ. ಸೊ ನೀನು ಅವನಿಗೆ ಅವಳು ಎಲ್ಲಿದ್ದಾಳೆ ಅಂತಲೂ ಹೇಳಿದ್ಯಾ? ಮೊಟ್ಟೆ ಯಾಕೆ ಪಿಕ್ ಮಾಡಿರಬಾರ್ದು? ಹೌದು ಸರ್. ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಆಗಲೇ ಈ ವಿಷಯ ಹೇಳೋಕ್ಕಿಂತ ಮುಂಚೆ ಇನ್ನೇನೋ ಹೇಳಿದೆಯಲ್ಲ, ನಾನು ಕಾಲ್ ಮಾಡಿ ಮಾಧುರಿ ನಂಬರ್ ಇಸ್ಕೊಂಡೆ. ಹೌದು ಸರ್, ನಾನು ನಿಮ್ಮ ಹತ್ರನೇ ಮಾತಾಡಿದ್ದು. ಮತ್ತೆ ಸುಳ್ಳು ಹೇಳ್ತಿದ್ದೀರಲ್ಲ ಸರ್. ಏಯ್, ಫೋನ್ ನಂಬರ್ ಇದೆ ತಾನೆ? ಕಾಲ್ ಮಾಡು. ಸ್ವಿಚ್ ಆಫ್. ನಾನು ನಿಂಗಾಗಲಿ ನೀನು ನಂಗಾಗಲಿ ಕಾಲ್ ಮಾಡೇ ಇಲ್ಲ ಸರ್. ನನ್ನ ಕಾಲ್ ಲಿಸ್ಟಲ್ಲಿ ಹೇಗಿದ್ರು ನಂಬರ್ ಇರುತ್ತಲ್ವಾ, ನೀವೇ ಚೆಕ್ ಮಾಡ್ಕೊಳ್ಳಿ. ಹಲೋ ಸರ್. ಹಲೋ ಸರ್. ಸರ್, ಎದುರು ಸ್ವಲ್ಪ ರೆಸ್ಟ್ಲೆಸ್ ಆಗ್ತಿದ್ದಾರೆ. ನಮ್ಮ ಲಾಯರ್ ಕರೆಸ್ತೀವಿ, ಅದು ಇದು ಅಂತಿದ್ದಾರೆ ಸರ್. ಏನು ಮಾಡಲಿ ಸರ್? ನಾ ಮಾಡ್ತೀನಿ. ಓಕೆ ಸರ್. ಅಂದರೆ ಈಗ ನಾವೇನು ಮಾಡಬೇಕು ಅಂತಲೂ ನಿನ್ನ ಹತ್ರ ಕೇಳಿ ತಿಳ್ಕೊಬೇಕು. ನಾವು ನಂಬರ್ ಆಗಲೇ ಟ್ರೇಸ್ ಮಾಡಿದ್ದೀವಿ. ಅದು ಹುಬ್ಳಿಯಿಂದ ಲಕ್ಷ್ಮಮ್ಮನ ಅವ್ರದ್ದು. ವಾಟ್? ಲಕ್ಷ್ಮಮ್ಮ? ಗೊತ್ತಿಲ್ಲ ಸರ್. ಈಗ ಒಂದು ಕಾಲ್ ಬಂತಲ್ಲ, ಯಾವುದು ಗೊತ್ತಾ? ಐಮ್ ಸಾರಿ, ಮಾಧುರಿ ಇಸ್ ಡೆಡ್. ವಾಟ್? ಅವಳ ಬಾಡಿನೂ ಸಿಕ್ಕಿದೆ. Oh God. Oh God. No.
ಮಾಧುರಿನ ಪಿಕ್ ಮಾಡಿದ ವಿಷಯ ನಿನಗೆ, ಅವ್ರ ತಂದೆಗೆ ಮತ್ತು ಆ ಮಿನಿಸ್ಟ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅಂದಮೇಲೆ ಶ್ರೀಕಾಂತ್ ಹೆಸರಲ್ಲಿ ಮಾಧುರಿನ ಪಿಕ್ ಮಾಡಿ ಈ ಇಡೀ ಆಟದ ದಿಕ್ಕನ್ನೇ ಬದಲಾಯಿಸಿದಂಥ ಫಿಕ್ಸರ್ ಯಾರು? ಮೊಟ್ಟೆಗೆ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ಯಾ ಅಂದಮೇಲೆ ಆ ಫಿಕ್ಸರ್ ನೀನೇ ಇರಬೇಕಲ್ವಾ? ಕಮಾನ್ ಮಿಸ್ಟರ್ ಡೀಲರ್, ಎಷ್ಟಕ್ಕೆ ಫಿಕ್ಸ್ ಮಾಡಿಕೊಂಡೆ? ಸರ್, ನಾನು ಹೇಳಿದ್ದೆಲ್ಲ ನಿಜ ಸರ್. ಅವಳು ಹೇಗೆ ಸತ್ಲು ಸರ್? ಸರ್, ಐಲ್ ಕಾಲ್ ಬ್ಯಾಕ್. ಹೌ ವಿಲ್ ಐ ಶೋ ಮೈ ಫೇಸ್ ಟು ಅವರ್ ಫಾದರ್? ನಿನ್ನ ಬಗ್ಗೆ ನಾನು ಏನು ಅನ್ಕೊಂಡಿದ್ನೋ ಅದೇ ನಿಜ. ಜಸ್ಟ್ ವೇಸ್ಟ್ ಆಫ್ ಟೈಮ್. ಬೈ ದ ವೇ, ಮಾಧುರಿ ಇನ್ನೂ ಸತ್ತಿಲ್ಲ, ಹುಡುಕ್ತಾ ಇದೆ. ಲೇ ಶ್ರೀಕಾಂತ, ನಿನಗೋಸ್ಕರ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀನ್ ನನಗೆ ಪ್ರಶ್ನೆ ಮಾಡ್ತೀಯ? ಡಿಪಾರ್ಟ್ಮೆಂಟಲ್ಲಿ ನೀನು ಒಬ್ಬನೇ ಕಿಲಾಡಿ ಅನ್ಕೊಂಡಿದೀಯಾ? ಅಲ್ಲಿ ನನಗೋಸ್ಕರ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಬೀಟ್ ಪೊಲೀಸ್ನವರು ಆ ಹುಡುಗಿ ಬಾಡಿ ಜೊತೆಗೆ ಇನ್ನೂ 1-2-3 ಬಾಡಿ ಸಿಕ್ತು ಅಂತ ಹೇಳಿದ್ದಾರೆ. ಆ ದೇವ್ರಲ್ಲಿ ಬೇಡ್ಕೋ ಆ ಬಾಡಿ ಮಾಧುರಿದು ಆಗದೆ ಇರ್ಲಿ ಅಂತ. ಅವಳದೇ ಆಗಿದ್ರೆ ಅಂಡರ್ ಕವರ್ ಆಪರೇಷನ್ ಮಾಡೋ ನೀನು ಲೈಫ್ ಲಾಂಗ್ ಅಂಡರ್ ಗ್ರೌಂಡ್ ಆಗ್ಬಿಡ್ತೀಯ. ಬಿ ಕೇರ್ಫುಲ್. ಸರ್, ಯಾವುದೇ ಕಾರಣಕ್ಕೂ ಅದು ಮಾಧುರಿ ಅಲ್ಲ ಅನ್ನೋದು ನನ್ನ ಗಟ್ ಫೀಲಿಂಗ್ ಸರ್. ಯಾಕೆಂದರೆ ಈಗ ತಾನೇ ಅವಳು ನಂಬರ್ ಟ್ರೇಸ್ ಮಾಡಿದ್ವಿ. ಬ್ಯಾಂಗ್ಳೂರ್ ಔಟ್ಸ್ಕಟ್ಸಲ್ಲಿ ಸಿಗ್ನಲ್ ಸಿಗ್ತಾ ಇತ್ತು. ನಾನು ಯಾವುದಕ್ಕೂ ರೀಚೆಕ್ ಮಾಡಿಸ್ತೀನಿ ಸರ್. ಮಾಡಿಸ್ತೀನಿ ಅಲ್ಲ, ಮಾಡಲೇಬೇಕು. ನಾನು ನಿನ್ನ ಬಗ್ಗೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೆ ಶ್ರೀಕಾಂತ್. ತುಂಬಾ ಡಿಸಪಾಯಿಂಟ್ ಮಾಡಿಬಿಟ್ಟೆ. ಸರ್, ನೀವು ಆ ಹುಡುಗಿಗೆ ಹೆಲ್ಪ್ ಮಾಡಿ ಅಂತ ಫೋನ್ ಮಾಡಿ ಹೇಳಿದ್ದು ನಿಜ, ನನ್ನ ಕೈಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅನ್ನೋದು ನಿಜ. ಬಟ್ ಐ ಆಮ್ ನಾಟ್ ಇನ್ಕೇಪಬಲ್ ಸರ್. ನಿಮ್ಮ ಫ್ರೆಂಡ್ ಜೋ ಕೂಡ ಸಾಚ ಅಲ್ಲ. ಇಷ್ಟೊತ್ತರೆಗೂ ನಡೆದಿರೋ ಇನ್ವೆಸ್ಟಿಗೇಷನಲ್ಲಿ ಅವನೇ ಪ್ರೈಮ್ ಸಸ್ಪೆಕ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಅವನು ಆ ಹುಡುಗಿ ಡೀಟೇಲ್ಸ್ನ ನನಗೆ ಕಳಿಸಿಲ್ಲ ಸರ್, ಯಾವುದೋ ಹ್ಯೂಮನ್ ಟ್ರಾಫಿಕರಿಗೆ ಕಳಿಸಿದ್ದಾನೆ. ಆ ನಂಬರ್ ಕೂಡ ಟ್ರೇಸ್ ಮಾಡ್ತಾ ಇದ್ದೀವಿ. ನೀನು ಏನು ಹೇಳಕ್ ಬಯಸ್ತಾ ಇದೀಯಾ? ಆ ಮಾರ್ಚರಿಲಿ ಸಿಕ್ಕಿರೋ ಬಾಡಿ ಮಾಧುರಿದು ಆಗದೆ ಇರಲಿ ಅಂತ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗದೇ ಇರಲಿ ಅಂತ, ಆ್ಯಂಡ್ ಮಾಧುರಿ ತಂದೆ ತಾಯಿಗೆ ನಾನು ಮಾಡಿರೋ ಪ್ರಾಮಿಸ್ನ ಉಳಿಸ್ಕೋಬೇಕು ಅಂತ ಅಷ್ಟೇ ಸರ್. ಏನ್ ನಡೀತಾ ಇದೆ ಇಲ್ಲಿ? ನಿಮ್ಗೆ ಯಾರಿಗೂ ಈ ಕೇಸ್ನ ಸೀರಿಯಸ್ನೆಸ್ ಅಂತ ಆಗ್ತಿಲ್ವಾ? ವಾಟ್ ಆಫ್ ಯು ಪೀಪಲ್ ಡೂಯಿಂಗ್ ಹಿಯರ್? ನಿಮಗೆ ಡಿಪಾರ್ಟ್ಮೆಂಟ್ ಎಲ್ಲರೂ ಇನ್ಸೈಡ್ ಇನ್ಫಾರ್ಮೇಶನ್ ಕೂಡ ಫ್ರೆಂಡ್ಸ್ ಇಲ್ವಾ? ಪ್ಯಾಟ್ರೋಲ್ ಅವ್ರಿಗೆ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಇಷ್ಟು ಚಿಕ್ಕ ವಿಷಯ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವಿ ಆರ್ ನಾಟ್ ಆನ್ ದ ರೈಟ್ ಟ್ರ್ಯಾಕ್. ಮೊದಲು ಆ ಬಾಡಿ ಯಾರ್ದು ಅಂತ ಚೆಕ್ ಮಾಡಿಸಿ. ವೇದಾ, ನೀವೊಂದು ಕೆಲಸ ಮಾಡಿ, ಮಾರ್ಚರಿಗೆ ಅವ್ರ ತಂದೆ ತಾಯಿನ ಕರ್ಕೊಂಡೋಗಿ ಬಾಡಿನ ಐಡೆಂಟಿಫೈ ಮಾಡಿಸಿ. ಎಸ್ ಸರ್. ಯಾರನ್ನಾದ್ರೂ ಜೊತೆ ಕರ್ಕೊಂಡೋಗಿ. ಸರಿ ಸರ್. ಜಸ್ಟ್ ಪ್ರೇ ಇಟ್ಸ್ ನಾಟ್ ಹರ್. ಸರ್, ಆರ್ ಯು ಓಕೆ? ಡಾಕ್ಟರ್, ಪೋಸ್ಟ್ ಮಾರ್ಟಮ್ ಯಾವಾಗ? ನಾಳೆ ಶೆಡ್ಯೂಲ್ ಆಗಿದೆ ಸರ್. ಓಕೆ, ಕ್ಲೋಸ್ ಮಾಡಿ ಪ್ಲೀಸ್. ಐ ಆಮ್ ಫೈನ್. ಹೆಂಗೆ ಸತ್ತಿದ್ದು?
ಸರ್ ಲುಕ್ಸ್ ಲೈಕ್ ಎ ಡ್ರಗ್ ಡೀಲ್ ಗಾನ್ ರಾಂಗ್. 4 ಬಾಡಿ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಹರ್ಸ್. ದಿಸ್ ನೀಡ್ಸ್ ಅನ್ ಇನ್ಕ್ವೆಸ್ಟ್. ಸ್ಟೇಷನ್ ಲಿಮಿಟ್ಸು ಆ್ಯಂಡ್ ಆಫೀಸರ್ ಯಾರು ಕೇಳ್ಕೊಳ್ಳಿ. ಸರ್, ಕ್ರೈಮ್ ಬ್ರಾಂಚ್ ಸುಬ್ರಹ್ಮಣ್ಯ ಅವ್ರು ನೋಡ್ಕೋತಾ ಇದ್ದಾರೆ, ಮತ್ತೆ ACP ಅವರು ಸ್ಪಾಟಲ್ಲೇ ಇದ್ದಾರೆ. ಸರ್, ಇನ್ನೊಂದು ವಿಷಯ, ನಾರ್ಕೋಟಿಕ್ಸ್ ಅವ್ರಿಗೂ ಇನ್ಫಾರ್ಮೇಶನ್ ಹೋಗಿದೆ, ಎನಿ ಟೈಮ್ ಬರ್ಬೋದು. Finally, only promises remain. ಸಾರಿ, ಐ ಟ್ರೈಡ್ ಮೈ ಬೆಸ್ಟ್, ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಮಗಳು ಬಾಡಿ ಸಿಕ್ಕಿರೋದು ಡ್ರಗ್ ಡೀಲರ್ಸ್ ಜೊತೆ. ಅವಳನ್ನ ಸಾಯಿಸ್ಬಿಟ್ಟೆ ಅಲ್ಲ, ಅದು ಹೇಗೆ ಮನ್ಸು ಬಂತು ನಿನ್ಗೆ ಹೀಗೆ ಮಾಡೋಕ್ಕೆ? ಈಗಲಾದರೂ ನಿಜ ಹೇಳು. ಅವಳಿಗೆ ಫೋನಲ್ಲಿ ನೀನು ಏನು ಹೇಳಿದೆ ಅಂತ ಇವ್ರಿಗೆ ಹೇಳು, ಇಲ್ಲ ನಾನು ಹೇಳ್ತೀನಿ. ಸಾಕು ನಿಲ್ಸೆ, ಹೀಗೆ ಮಾತಾಡಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಯಾವ ತಂದೆಯನ್ನು ಮಾಡಕ್ಕಾಗದಿರೋ ಅಷ್ಟು ನಿನಗೋಸ್ಕರ ಮಾಡಿದ್ದೀನಿ, ಆದ್ರೆ ನೀನೇನ್ ಮಾಡ್ದೆ? 16 ವರ್ಷಕ್ಕೆ ಬಾಯ್ ಫ್ರೆಂಡ್, ಡ್ರಗ್ ಪಾರ್ಟೀಸ್. ಅವತ್ತು ನಿನ್ ಫೋಟೋ ಪೇಪರಲ್ಲಿ ಬರ್ದಿರೋಕೆ ಮೀಡಿಯಾ ಅವರ ಕಾಲಿಗೆ ಬಿದ್ದಿದ್ದೀನಿ. ಫ್ಲಾಸ್ಕಲ್ಲಿ ರಮ್, ಬ್ಯಾಗಲ್ಲಿ ಗಂಜಾ, ಏನೇನ್ ಮಾಡಿಲ್ಲ ನೀನು. ಈಗ ಗಂಡನ್ ಮನೆ ಬಿಟ್ಟು ಯಾವನ ಲೋಫರ್ ಜೊತೆ ಊರೆಲ್ಲ ಸುತ್ತಾಡುತ್ತಿದ್ಯಾ? ನನಗೆ ನಿನ್ನ ಹಂಗಾರ ಹೇಗ್ ಮಟ್ಟ ಹಾಕ್ಬೇಕಂತ ಗೊತ್ತು, ಅದನ್ನ ನಾ ಮಾಡೇ ಮಾಡ್ತೀನಿ. ನಿನ್ ಕೊನೆ ಉಸಿರಿರೋವರೆಗೂ ನನ್ನ ಮಗಳನ್ನ ಕಾಪಾಡ್ತೀನಿ, ಅವಳನ್ನ ಪ್ರೀತಿಯಿಂದ ಬೆಳೆಸ್ತೀನಿ ಅಂತ ಹೇಳಿ ನನ್ನ ಮದುವೆ ಆದ್ಯಲ್ಲ. ಅಲ್ಲ ಸರ್, ಇಷ್ಟು ದೊಡ್ಡ ಊರಲ್ಲಿ ವೈ ಡಿಡ್ ಯು ಹ್ಯಾವ್ ಟು ಆಸ್ಕ್ ದ ಜೋ ಫಾರ್ ಹೆಲ್ಪ್? ನಿಮ್ಮ ಮಗಳವಳು ಮಧ್ಯರಾತ್ರಿ ಪಿಕಪ್ ಮಾಡಿಸಿ ಸ್ಟೇಷನಲ್ಲಿ ಕೂರಿಸೋ ಅವಶ್ಯಕತೆ ಏನಿತ್ತು? ನಾನೇನ್ ಮಾಡ್ಲಿ? ಐ ಡಿಡ್ ವಾಟ್ ಐ ಥಾಟ್ ವಾಸ್ ರೈಟ್. ಐ ಕಾಲ್ಡ್ ಹರ್ ಹಸ್ಬೆಂಡ್, ಅವನ್ ರೆಸ್ಪಾಂಡ್ ಮಾಡಲಿಲ್ಲ. ಅಂಡ್ ದಟ್ ಬಗ್ಗರ್ ವಿಶಾಲ್, ದಟ್ ಫೆಲೋ ಆಲ್ಸೋ, he also didn't do anything. My only option was Joe. How could I have known more? How? ನೀ ನನ್ನ ನಂಬಲೇಬೇಕು. ಮಾಧುರಿ ನನ್ನ ಸ್ವಂತ ಮಗಳಲ್ಲದೆ ಇರಬಹುದು, ಅವಳ ಜೊತೆ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಆದರೆ ಅದು ಅವಳ ಮೇಲಿದ್ದ ಪ್ರೀತಿಯಿಂದ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗನ್ಸುತ್ತೆ ನನಗೆ ನಾನೇ ನಿಗೂಢವಾಗಿ ಉಳಿದ್ಬಿಟ್ನಾ ಅಂತ. ವೇದ, ಇವ್ರ ಸ್ಟೇಟ್ಮೆಂಟ್ಸ್ ತಗೋ. ಈ ಕೇಸ್ ಡೆವಲಪ್ಮೆಂಟ್ಸ್ ಬಗ್ಗೆ ಸುಬ್ರಹ್ಮಣ್ಯ ಅವರಿಗೆ ಬ್ರೀಫ್ ಮಾಡು. ಬೆಳಗ್ಗೆಯಿಂದ ಕೊಲೆಗಾರ ಹುಡುಕ್ತಾ ಇದ್ದೀವಿ ಅಂತ ಹೇಳು, ನಾನು ಮಾತಾಡ್ತೀನಿ. ಇದೆಲ್ಲ ಸಾಲ್ವ್ ಆಗೋವರೆಗೂ ನೀವಿಬ್ಬರು ಇಲ್ಲೇ ಇರಬೇಕಾಗುತ್ತೆ. ಓಕೆ. ಫೋನ್ ಕೊಡು. ಹಲೋ. ಏನಪ್ಪ ಸರ್, ವಿ ಹ್ಯಾವ್ ಎ ಸಿಚುವೇಶನ್. ಆ ಬಾಡಿ ಅವಳದೇನಾ? ಎಸ್ ಸರ್, ಯಾರೋ ಮರ್ಡರ್ ಮಾಡಿದ್ದಾರೆ ಸರ್. ನಾವೀಗ ಏನು ಮಾಡ್ಬೇಕು ಸರ್? ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಯ್ತಾ ಸರ್? ಇನ್ವೆಸ್ಟಿಗೇಷನ್ ಮಾಡಿರೋದ್ರಲ್ಲಿ ಸರ್ ಎಲ್ಲರೂ ಒಂದೊಂದು ಕತೆ ಹೇಳ್ತಿದ್ದಾರೆ. ಎಲ್ಲರ ಕತೆಯಲ್ಲೂ ಸತ್ಯ ಇದೆ ಅನ್ನಿಸ್ತಿದೆ, ಎಕ್ಸೆಪ್ಟ್ ಫಾರ್ ನಿಮ್ಮ ಫ್ರೆಂಡ್ ಜೋ ಸರ್. ಸರ್, ಮಾಧುರಿ ಪಿಕ್ ಮಾಡಿದ ಜಾಗದಲ್ಲಿ CCTV ಫುಟೇಜ್ ಚೆಕ್ ಮಾಡಿದಾಗ ಅಲ್ಲಿ ಮೊಟ್ಟಾಯಿ ಕಾರ್ ಪಾಸ್ ಆಗಿರೋದು ಕಾಣಿಸ್ತಿದೆ ಸರ್. ಈ ಕೇಸ್ ಸಾಲ್ವ್ ಆಗಬೇಕು ಅಂದರೆ ನಾವು ಮೊಟ್ಟಾಯಿನ ಅರೆಸ್ಟ್ ಮಾಡಬೇಕಾಗುತ್ತೆ ಸರ್. ಮೊಟ್ಟಾಯಿನ ಅರೆಸ್ಟ್ ಮಾಡಬೇಕು ಅಂದರೆ ಮೊದಲು FIR ಫೈಲ್ ಮಾಡಬೇಕು. ಎಲ್ಲರ ಹೆಸರು ಆಚೆ ಬರುತ್ತೆ, ನಂದು, ನಿಮ್ಮದು, ನಿಮ್ಮ ಫ್ರೆಂಡ್ ಜೋದು. ಜೋ ಆ ಬೇವರ್ಸಿ ನನ್ನ ಮಗ ಇಂಥ ಹಲ್ಕಟ್ ಕೆಲಸ ಮಾಡದ್ನ? ಎಸ್ ಸರ್. ಅಲ್ಲದೆ ಈ ಡ್ರಗ್ಸ್ ದಂಧೆ ಬೇರೆ. ಸರ್, ಇಷ್ಟೊತ್ತವರೆಗೂ ಈ ಕೇಸ್ನ ಹ್ಯಾಂಡ್ಲ್ ಮಾಡಿದ್ದೀನಿ, ಎಲ್ಲರನ್ನೂ ಹ್ಯಾಂಡ್ಲ್ ಮಾಡಿದ್ದೀನಿ, ಯಾರಿಗೂ ತೊಂದರೆ ಕೊಡದೆ. ಬಟ್ ಈಗ ಒಂದ್ಸರಿ ಫಾರ್ಮಲ್ ಇನ್ವೆಸ್ಟಿಗೇಷನ್ ಶುರುವಾಗ್ತಿದ್ದಂಗೆ ಈ ಕೇಸ್ನ ಕ್ರೈಮ್ ಬ್ರಾಂಚ್ ಅವರು ಟೇಕ್ ಓವರ್ ಮಾಡ್ಕೋತಾರೆ. ನೀನೊಂದು ಕೆಲಸ ಮಾಡು, ಈ ಕೇಸ್ನ ಕ್ರೈಮ್ ಬ್ರಾಂಚ್ಗೆ ಹ್ಯಾಂಡ್ ಓವರ್ ಮಾಡು. ಅವ್ರ ತನಿಖೆ ಆಗಲಿ, ನೀನು ನಿನ್ನ ಕೆಲಸ ಮಾಡು. ನಾನೇನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ. ಆಯ್ತು ಸರ್. ಯಾ, ಕ್ಯಾರಿ ಆನ್. ಹಲೋ. ಹಲೋ ಸರ್. ಆರ್ಯನ್, ಹೇಳಿ ಸರ್. ಎಲ್ಲರನ್ನೂ ರಿಲೀಸ್ ಮಾಡು ಆ್ಯಂಡ್ ಈ ಕೇಸ್ನ ಎಲ್ಲ ಇನ್ಫಾರ್ಮೇಷನ್ನು ಕ್ರೈಮ್ ಬ್ರಾಂಚ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡು. ಶೋರ್ ಸರ್. ಹಾಗಾದರೆ ನಮ್ಮ ಕೆಲಸ ಮುಗಿತಾ ಸರ್? ನಮ್ಮ ಕೆಲಸ ಮುಗ್ದಿದೆ, ಮತ್ತೆ ಶುರುವಾಗಬಹುದು. ಓಕೆ ಸರ್, ನೋಡೋಣ.
ಇವತ್ತು ಮಾಧುರಿ ಜೀವನ ಹೀಗಾಗೋದಕ್ಕೆ ನೀವೆಲ್ಲರೂ ಕಾರಣ. ಬಹುಶಃ ನೀವೆಲ್ಲರೂ ಬಯಸಿದ್ದು ಅದೇ ಅನ್ಸುತ್ತೆ. ಯು ಆಲ್ ಕ್ಯಾನ್ ಲೀವ್ ನಾವು. ಹಾಂ, ಸಾರಿ ಹೇಳದೆ ಮರ್ತೆ. ಕೆಲವು ಗಂಟೆಗಳಿಂದ ಮಾಧುರಿಯ ಡೆಡ್ ಬಾಡಿ ಸಿಕ್ಕಿದೆ. ಶಿ ಇಸ್ ಡೆಡ್. ಬಹುಶಃ ನಿಮಗೂ ಅದೇ ಬೇಕಾಗಿತ್ತಲ್ವಾ? ಹಾಂ, ಈ ಕೇಸನ್ನು ಕ್ರೈಮ್ ಬ್ರಾಂಚವ್ರಿಗೆ ಹ್ಯಾಂಡ್ ಓವರ್ ಮಾಡಾಗಿದೆ. ಇನ್ನು ಸತ್ಯ ಗೊತ್ತಾಗೋದಕ್ಕೆ ಬಹಳ ಟೈಮ್ ಬೇಕಾಗಿಲ್ಲ. ನಿಮ್ಗೆ ಯಾರಾದರೂ ಒಳ್ಳೆ ಲಾಯರ್ ಗೊತ್ತಿದ್ರೆ ಫೋನ್ ಮಾಡ್ಕೊಳ್ಳಿ. ಅದು ಯಾವ ದೇವ್ರಿಗೆ ಹರಕೆ ಕಟ್ಕೊಂತಿರೋ ಕಟ್ಕೊಳ್ಳಿ. ನಿಮ್ಮನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ಯಾರ ನೀನು? ಅವಳು ಕಳಿಸದ್ಲ? ಏಯ್, ಎಲ್ಲ ಅವಳು ಇಲ್ಲೇ ಗೋಡನ್ ಹತ್ರ ಇದ್ದಾಳೆ ಸರ್. ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಸರ್. ಪ್ಲೀಸ್ ಸರ್. ಬಿಟ್ಬಿಡ್ತಿದ್ದೆ ಕಣ. ನನಗೆ ಕ್ಷಮಿಸಿ ಅಭ್ಯಾಸನೇ ಇಲ್ಲ. The man's got some madness. Can put a finger on this mess. The man's got his madness. It's either devil or even worse. Oh, happy God, I can't read him right. He's a mystery, your mastery. Is he the real story? Oh shit. ರೇವತಿ, in the end, stacks of money saved you. ಏ ಚೀಟರ್, ನೀನ್ ಎಷ್ಟು ಕಿಲಾಡಿ ಇದ್ರೆ ನಾನು ಇಲ್ಲೇ ಸಿಗ್ತೀನಿ, ಇಲ್ಲೇ ದುಡ್ಡು ಬಚ್ಚಿಟ್ಟಿದ್ದೀನಿ ಅಂತ ಹುಡ್ಕೊಂಬರ್ತೀಯ. 21 hours, ಜಸ್ಟ್ 21 hours ಅಲ್ಲಿ ಎಷ್ಟು ದೂರ ಆಗ್ಬಿಟ್ವಿ. ಜೀವನದಲ್ಲಿ ಫ್ರೆಂಡ್ಸು ಎನಿಮೀಸ್ ಅಂತ ಇರಲ್ಲ. ಐ ಥಿಂಕ್ ವಿ ಆರ್ ಆಲ್ ಫ್ರೆನಿಮೀಸ್. ಬದುಕು ಮತ್ತೆ ಮತ್ತೆ ಅವಕಾಶ ಕೊಡುತ್ತೆ. ಹಣೆ ಬರಹ ನನಗೆ ನೀನು ಸಾಯ್ಸಕ್ಕೆ ಇಷ್ಟ ಇಲ್ಲ.
But the only thing that doesn't betray is silence. ಬಹುಶಃ ಇದೇ ನಮ್ಮ ಕೊನೆ ಭೇಟಿ ಅಂತ ಅನ್ನಿಸ್ತಾ ಇದೆ. ಒಳ್ಳೆ ನನ್ನ ಬಾಯ್ ಫ್ರೆಂಡ್ ಥರ ಮಾತಾಡ್ತಿದ್ಯಾ? ಐ ಆಮ್ ಸೀರಿಯಸ್. ಈ ಸರಿ ಯಾವುದೇ ಕಾರಣಕ್ಕೂ ಯಾವುದೇ ಸಾಕ್ಷಿನ ಉಳಿಸ್ಬಾರ್ದು ಅಂದ್ಕೊಂಡಿದ್ದೀನಿ. ಹಂಗೂ ಏನಾದರೂ ಮಿಸ್ ಆದರೆ ಅವ್ರಿಗೆ ಒಳ್ಳೆ ಮಾಲ್ ಬೇಕು, ನಮಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ದುಡ್ಡು ಮಾಡೋಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಇದೇ ನಿಮ್ಮಪ್ಪನ ಸ್ವತ್ತಾ? ಸೀಸ್ ಆಗಿರೋ ಮಾಲು, ಪಕ್ಕ ಗೂದಲ್ ಲೆಕ್ಕ. ಏನೂ ಆಗಲ್ಲ, ನಾನು ನೋಡ್ಕೋತೀನಿ. ನೀನೇ ನೋಡ್ಕೋಬೇಕು. ಎಷ್ಟಾದರೂ ಅವ್ರಿಗೆ ಹಂಗಲ್ವಾ? ಎಂತ ಬೇವರ್ಸಿ ನನ್ನ ಮಕ್ಕಳು ಸಾವಾಸ ಮಾಡಿದೆ ನೋಡು ನೀನು. ನಿನ್ನಂತ ಒಬ್ಬ ಪೊಲೀಸ್ ಆಫೀಸರ್ನ ಡೋಪ್ ಡೀಲ್ ಕರ್ಕೊಂಡೋಗಿ ಎಷ್ಟು ದೊಡ್ಡ ರಿಸ್ಕ್ ತಗೋತಾ ಇದ್ದೀನಿ ಅಂತ ನನಗೆ ಗೊತ್ತು. ಎಲ್ಲ ಪೊಲೀಸ್ ಒಳಗೂ ಒಬ್ಬ ಕಳ್ಳ ಇರ್ತಾನೆ, ಎಲ್ಲ ಕಳ್ಳರೊಳಗೂ ಒಬ್ಬ ಪೊಲೀಸ್ ಇರ್ತಾನೆ. ಅವ್ರ ಭಯದಲ್ಲಿ ಎದ್ಕೊಂಡು ಸಾಯ್ತಾರೆ, ನಾವು ಅಧಿಕಾರದಲ್ಲಿ ಸುಟ್ಟಾಕ್ತೀವಿ ಅಷ್ಟೇ. ಅವ್ರಿಗೇನಾದ್ರೂ ನೀನ್ ಪೊಲೀಸ್ ಅಂತ ಗೊತ್ತಾದ್ರೆ, ನಿನ್ ಬಗ್ಗೆ ಅಂತೂ ಗೊತ್ತಿಲ್ಲ, ಆದ್ರೆ ನನ್ನನ್ನಂತೂ ಉಳ್ಸಲ್ಲ. ನಾನು ಒಬ್ಬ ಕ್ರಿಮಿನಲ್ನ ಎಷ್ಟು ಸುಲಭವಾಗಿ ಸಾಯಿಸ್ತೀನೋ ಅಷ್ಟೇ ಸುಲಭವಾಗಿ ನೋವನ್ನೂ ಮರ್ತು ಬಿಡ್ತೀನಿ. ಆದರೆ ನೀನು ಸರಿ, ಅದನ್ ಬಿಡು, ಕೇಳಿಸ್ಕೊ. ನಾವ್ ಅವ್ರಿಗೆ ಮಾಲ್ ಕೊಡ್ತೀವಿ, ದುಡ್ಡು ತಗೊಂಡು ಹೋಗ್ತಾ ಇರ್ತೀವಿ. ಸಾಲ ಕೊಟ್ಟಿರೋರಿಂದ ತಪ್ಪಿಸ್ಕೊಂಡು ಓಡಿ ಓಡಿ ಸುಸ್ತಾಗಿ ಇಲ್ಲಿಗೆ ಬಂದು ನಿಂತಿದ್ದೀನಿ. ಬರೋ ದುಡ್ನಲ್ಲಿ ಸಾಲ ಕ್ಲಿಯರ್ ಮಾಡಿ ಎಲ್ಲರಿಗೂ ಕೊಟ್ಟು ಈ ಊರನ್ನೇ ಬಿಟ್ಬಿಡ್ತೀನಿ. ಏಯ್, ನಿನ್ನ ನಂಬೋದು ತಾನೇ? ನಾನೊಬ್ಬ ಪೊಲೀಸವನಾಗಿ ನಿನ್ನ ಜೊತೆ ಸೇರಿಕೊಂಡು ಇಂಥ ಡೀಲ್ಗೆ ಬಂದಿದ್ದೀನಿ ಅಂದರೆ ನನ್ನ ಮೇಲೇನೆ ಅನುಮಾನನ? ಕಿಲಾಡಿ. ಮಿನಿಸ್ಟ್ರು ಬೇರೆ ಕಾಲು, ಬ್ಯಾಟ್ರಿ ಬೇರೆ ಡೆಡ್ ಆಗ್ತಾ ಇದೆ. ಮಿನಿಸ್ಟರ್ ಸಾಹೇಬ್ರು, ಸರ್ ನಮಸ್ಕಾರ. ಏನಪ್ಪ ಶ್ರೀಕಾಂತ, ಹೇಗಿದೆಯಾ? ಏನು ಮಾಡ್ತಿದ್ಯಾ? ನಮ್ದು ಗೊತ್ತಲ್ಲ ಸರ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ನು, ಅಂಡರ್ ಕವರ್ ಡ್ಯೂಟಿ, ಡ್ರೈವರ್ ಆಗಿ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಈ ಹಾಳಾದ ಹಲ್ಲು ಇಲ್ದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದೆ. ಆಮೇಲೆ ನಿನ್ನ ಪ್ರಮೋಷನ್ಗೆ ರೆಕಮೆಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ, ನನ್ನ ಸ್ನೇಹಿತಂದು ಒಂದು ಕೆಲಸ ಆಗ್ಬೇಕಾಗಿತ್ತು. ಹೇಳಿ ಸರ್. ಒಂದು ಹುಡುಗಿನ ಪಿಕಪ್ ಮಾಡಿ ಸ್ಟೇಷನ್ನಲ್ಲಿ 4-5 ಗಂಟೆ ಕೂರಿಸ್ಕೊಂಡಿರು. ಆಮೇಲೆ ಅವ್ರ ತಂದೆ ತಾಯಿ ಬಂದು ಕರ್ಕೊಂಡು ಹೋಗ್ತಾರೆ. ನಿನ್ನ ಕೈಯಲ್ಲಿ ಈ ಕೆಲಸ ಆಗತ್ತಾ? ಇಲ್ಲ ಭಾಸ್ಕರ್ ಹತ್ರ ಮಾತಾಡ್ಲಾ? ಸರ್, ಇದಕ್ಕೆಲ್ಲ ಅವರೆಲ್ಲ ಯಾಕೆ ಬಿಡಿ ಸರ್, ನಾನಿದ್ದೀನಿ. ಸರಿ, ಆ ಹುಡುಗಿದು ಫೋಟೋ ಮತ್ತೆ ನಂಬರ್ ಕಳಿಸಿ ಸರ್. ಇನ್ನು ಉಳಿದಿದ್ದು ನಾನು ನೋಡ್ಕೊತೀನಿ. ನನ್ನ ಸ್ನೇಹಿತ ಜೋ ನಂಬರ್ ತಗೋ, ಮಿಕ್ಕಿದ್ದೆಲ್ಲ ಡೀಟೇಲ್ಸು ಅವನೇ ಕೊಡ್ತಾನೆ. ಖಂಡಿತ ಸರ್, ಖಂಡಿತ. ಸರ್ ನಂಬರ್ ಹೇಳಿ. 98853 98853 56. ಅವನಿಗೆ ಈಗಲೇ ಕಾಲ್ ಮಾಡಿ. ಗೊತ್ತಾಯ್ತು ಬಿಡಿ ಸರ್, ಸಾಲ್ವ್ ಮಾಡೋಣ. ಸರಿ. ಎಸ್ ಸರ್. ಇದ್ರ ಮಧ್ಯದಲ್ಲಿ ಇದೆಲ್ಲ ಬೇಕಿತ್ತಾ? ಇಂಥವ್ರಿಂದ ಯಾವುದೋ ಯೋಜನೆ ಅಡಿ ನಮಗೆ ಕೆಲಸ ಸಿಗೋದು. ಮಿನಿಸ್ಟರ್ ಅಲ್ವಾ, ಜಂಪ್ ಮಾಡೋಂತಿದ್ದಂಗೆ ಎಷ್ಟು ಹತ್ರ ಅಂತ ಕೇಳಬೇಕು. ಆವಾಗಲೇ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಪೊಸಿಷನ್ ಜಂಪ್ ಆಗೋದು. ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ನಾವು ಗೆಲ್ಲೋ ಕುದುರೆ ಆಗಿ ಜನ ನಮ್ಮ ಮೇಲೆ ಬಾಜಿ ಕಟ್ಟೋವರೆಗೂ ಇನ್ಯಾರ್ದೋ ಕೈ ಕೆಳಗೆ ಕತ್ತೆ ಥರ ದುಡಿತಾ ಇರಬೇಕು. ನಂಬರ್ ಹೇಳು. 98853 ಬ್ಯಾಟ್ರಿ ಬೇರೆ ಡೆಡ್. ಡಯಲ್ ಮಾಡಿಕೊಡಿಲಿ. ತಗೋ, ಡಯಲ್ ಮಾಡಿದ್ದೀನಿ. ಹಲೋ ಹಲೋ ಜೋ, ದಿಸ್ ಇಸ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಸ್ಪೀಕಿಂಗ್. ಆ ಮಿನಿಸ್ಟರ್ ನಂಗೆ ಫೋನ್ ಮಾಡೋಕೆ ಹೇಳಿದ್ರಾ? ಹೌದು, ಹೇಳಿ ಸರ್. ನನ್ನ ಫ್ರೆಂಡ್ ಗಿರೀಶ್ ಅಂತ, ಅವ್ರ ಮಗಳೊಂದು ಸಣ್ಣ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ. ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ 5-6 ಅವರ್ಸ್ ಪ್ರೊಟೆಕ್ಷನ್ ಕೊಟ್ಟರೆ ಸರ್. ಅವ್ರ ರಿಲೇಟಿವ್ಸ್ ಯಾರಾದರೂ? ಸರ್, ಅವ್ರ ರಿಲೇಟಿವ್ಸ್ ಇರ್ಬೋದು, ಆದರೆ ಅವ್ರ ಅಪ್ಪನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಮ್ಗೆ ಯಾಕೆ ಬೇಕು ಸರ್? ಡೀಟೇಲ್ಸ್ ಕಳ್ಸ್ಕೊಡ್ತೀನಿ, ಹೆಲ್ಪ್ ಮಾಡಿ. 5-6 ಅವರ್ಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ದೀವಿ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದು ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಫೈನ್ ಫೈನ್, ಥ್ಯಾಂಕ್ ಯು. ತಗೋ, ಫೋನ್ ಆನಲ್ಲಿ ಇಟ್ಟಿರು. ಅವರು ಆ ಹುಡುಗಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಫೋಟೋನಾ? ಯಾರ್ ಫೋಟೋ? ಡೀಟೇಲ್ಸ್ ಬಂದಾಗ ಹೇಳು. ಯಾರ್ ಗುರು ಇದು? ಚೆನ್ನಾಗಿದ್ದಾಳೆ. ನಿಂಗೆ ಬರೋ ದುಡ್ಡಲ್ಲಿ ಇವಳನ್ನ ಮದುವೆ ಆಗಿ ಸೆಟ್ಲ್ ಆಗ್ಬಿಡು. ಮಿಸ್ಟೇಕ್ಸ್ನ ಹಾಗೆಲ್ಲ ರಿಪೀಟ್ ಮಾಡಬಾರ್ದು. ವೈಟ್ ಫೀಲ್ಡಾ? ನಾವಿವಾಗ ವೈಟ್ ಫೀಲ್ಡ್ಗೆ ಹೋಗ್ತಿದೀವಾ? ಅಕಸ್ಮಾತ್ ಅವ್ರು ಇವಾಗ ಫೋನ್ ಮಾಡಿದ್ರೆ ನಾವು ಏನು ಮಾಡೋದು? ಸ್ವಲ್ಪ ಹೊತ್ತು ಕಾಯ ಕೇಳು. ಆ ಹುಡುಗಿನ ಹೋಗಿ ಪಿಕ್ ಮಾಡಿ ಅವಳನ್ನ ಡ್ರಾಪ್ ಮಾಡಿ ಆಮೇಲೆ ಹೋಗೋಣ.
ನನಗ್ಯಾಕೋ ಈ ಕೆಲಸ ಮಾಡೋದು ಬೇಡವೇನೋ ಅನ್ನಿಸ್ತಿದೆ. ಅದೃಷ್ಟ ಕೈಕೊಟ್ಟು ನಮ್ಮೇಲೆ ಅವ್ರಿಗೇನಾದರೂ ಅನುಮಾನ ಬಂದರೆ? ನೀನೇನು ಹೇಳಿದೆ, ಸುಮ್ಮನೆ ನನ್ನ ಜೊತೆ ಬಾ. ನಾವಿವತ್ತು ಈ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಸರಿ, ಒಂದು ಕೆಲಸ ಮಾಡು. ಏನು? ನನ್ನನ್ನು ಇಲ್ಲೇ ಇಳಿಸ್ಬಿಡು. ನಿನ್ನ ಕೆಲಸ ಮುಗಿಸ್ಕೊಂಡು ಬಂದು ನನ್ನ ಪಿಕ್ ಮಾಡು. ನನಗೆ ಆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ. ಅಟ್ಲೀಸ್ಟ್ ನೀನು ಜೊತೆಗಿದ್ರೆ ಒಬ್ರು ಲೇಡಿ ಕಾನ್ಸ್ಟೇಬಲ್ ಜೊತೆಗಿದ್ದಾರೆ ಅನ್ಕೊಂತಾರೆ ಅಲ್ವಾ? ಆ ಹುಡುಗಿ ಡೀಟೇಲ್ಸ್ ಹೇಳು. ಮಾಧುರಿ ಮೆನನ್, ಮತ್ತೆ ಅವ್ರ ತಂದೆ ಹೆಸರು ಗಿರೀಶ್. ಹಲೋ ಹಲೋ. ಹಲೋ. ಹಲೋ ಅಪ್ಪ, ನನ್ನ ಪಿಕ್ ಮಾಡಿಗೆ ಯಾರು ಬರ್ತಿದ್ದಾರೆ? ನಾನು ಒಬ್ಬರನ್ನ ಕಳ್ಸಿದ್ದೀನಿ, ಅವರಿನ್ನ ಬಂದಿಲ್ವಾ? ಇಲ್ಲ, ಬರ್ತಾರೆ. ಇನ್ನೂ ಇಲ್ಲಿ ಪಿಕ್ ಮಾಡಿಗೆ ಯಾರು ಬಂದಿಲ್ಲ. ಸ್ವಲ್ಪ ವೇಟ್ ಮಾಡು, ಬರ್ತಿರ್ತಾರೆ. ನಾವು ಬರ್ತೀವಿ. ಜನ ಅಲ್ಲಿ ಕಾಣಿಸ್ತಿದ್ದಾಳಲ್ಲ, ಹೋಗ ಹುಡುಗಿನ ಮಾಧುರಿನ ಅಂತ ಕೇಳು. ಹೂ ಅಂದ್ರೆ ಅವರಪ್ಪ ಗಿರೀಶು ಪೊಲೀಸ್ ಸ್ಟೇಷನ್ ಕಾಯಕ್ಕೆ ಹೇಳಿದಾರೆ ಅಂತ. ನಾನು ಯಾಕೆ ಹೋಗ್ಬೇಕು? ನೀನೇನ್ ಮಾಡ್ತೀಯಾ? ಲಿಸನ್ ಡಾರ್ಲಿಂಗ್, ಚಿನ್ನೆ, ಬಿ ಪ್ಲೇಫುಲ್. ಇಷ್ಟೊತ್ತಲ್ಲೊಂದು ಹುಡುಗಿನ ಪಿಕ್ ಮಾಡಬೇಕು ಅಂದ್ರೆ ಒಬ್ರು ಲೇಡಿ ಪೊಲೀಸ್ ಜೊತೆಗಿರ್ಬೇಕಲ್ವಾ? ನಿಂಗೇನು ಕಾನ್ಸ್ಟೇಬಲ್ ಥರ ಆ್ಯಕ್ಟ್ ಮಾಡೋದು ಕಷ್ಟ ಆಗಲ್ವಲ್ಲ? ಹೋಗ್ಬಾ. ಈ ಟೈಮ್ನಲ್ಲಿ ಅವ್ರು ಕಾಲ್ ಮಾಡದೆ ಹೋದ್ರೆ ಸಾಕು ಅಷ್ಟೇ. ಕೀಪ್ ದಿಸ್ ಜಸ್ಟ್ ಫಾರ್ ಹಾರರ್. The sooner you get back, the faster we'll get our money and we'll be rich, bitch. ಮಾಧುರಿ ಮೆನನ್, ಎಸ್. ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಜೊತೆ ಬಂದಿದ್ದೀನಿ. ಅವ್ರ ಗಾಡಿ ವೆಯ್ಟ್ ಮಾಡ್ತೀನಿ. Your father Girish, he sent us to pick you up. You can come with us and wait in the station for me. ಪೊಲೀಸಾ? Yes. ಯೂನಿಫಾರ್ಮ್? ಅಲ್ಲ, ನಿಂಗೋಸ್ಕರ ಮಧ್ಯರಾತ್ರಿಯಲ್ಲೇ ಎದ್ದು ಬಂದಿದ್ದೀನಂತೆ. ಯೂನಿಫಾರ್ಮ್ ಬೇರೆ. ಕಾಲ್ ಅಂಡ್ ಚೆಕ್. ಕಮ್ ಫಾಸ್ಟ್, ಇಟ್ಸ್ ಗೆಟಿಂಗ್ ಲೇಟ್. ಹಲೋ. ಅಪ್ಪ, ನೀವು ಯಾಕೆ ಇಲ್ಲಿಗೆ ಪೊಲೀಸ್ ಕಳ್ಸಿದ್ದೀರಾ? ಸಾಕು ನಿಲ್ಸೆ. ನೋಡಿ, ಬಾಮ್ಮ, ಬರೋವರೆಗೂ it's ನಾನು already ಇಲ್ಲೇ late. ಇರ್ತೀನಿ. ಗಾಡಿ ನಾನು ಎಲ್ಲಿಗೂ ಹುಡ್ಕೊಂಡು ಹೋಗಲ್ಲ. ಮಾತಾಡ್ಬಹುದು. Always order things. Get in, please. ನೀವ್ಯಾರೋ ತುಂಬ ದೊಡ್ಡ ಕೊಳ ಅನ್ಸುತ್ತೆ. ಯುವರ್ ಫಾದರ್ ಇನ್ವಾಲ್ವ್ ಮಿನಿಸ್ಟರ್ ಫಾರ್ ಸಮಥಿಂಗ್ ಸೋ ಸ್ಮಾಲ್. ಲೇಟ್ ಆಗ್ತಿದೆ, ಹೋಗೋಣ ಬಾ. ಹೆಲೋ ಅಮ್ಮ. ನಾವು ದಾರಿಲಿದ್ದೀವಿ. ಅಮ್ಮ, ಏನಮ್ಮ ಪೊಲೀಸ್ನ ಕಳ್ಸಿದ್ದಾರೆ? ಸ್ಟೇಷನ್ ಅಲ್ಲೇ ವೇಟ್ ಮಾಡು, ಅಲ್ಲಿಗೆ ಅವನ ಬರ್ತೀವಿ. ಮಗಳು ಒಂದ್ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೆ ತುಂಬಾ ಖುಷಿ ಆಗತ್ತಲ್ವಾ? ಅಲ್ಲಿ ನಮ್ಗೆ ಗೊತ್ತಿರೋರು ಯಾರೂ ಇಲ್ಲ. ನಾನು ಹೇಳೋದು ಸ್ವಲ್ಪ ಕೇಳು, ಅಲ್ಲೇ ವೇಟ್ ಮಾಡು. ಈಗ ನಿಮ್ಗೆ ನಿಮ್ಮ ಮನೆ ಮರ್ಯಾದೆ ಬಗ್ಗೆ ಏನು ಚಿಂತೆ ಇಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಇದಕ್ಕಿಂತ ಬೆಟ್ಟ ರೋಡ್ ಮೇಲಿರ್ತು, ಅಲ್ಲೇ ಸತ್ರು ಪರವಾಗಿಲ್ಲ. ಹಲೋ ಹಲೋ ಮಾಧುರಿ, ಕೇಳಿಸ್ತಿದ್ಯೇನಮ್ಮ? ಹಲೋ ಮಾಧುರಿ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾವು ಆದಷ್ಟು ಬೇಗ ಬಂದ್ಬಿಡ್ತೀವಿ. ಹಲೋ ಮಾಧುರಿ. I know it's not pleasant to take you to police station at this hour. Do you have any other place where I can drop you? No, there is no place. Okay. ಈ ಕೆಲಸ ಒಂಚೂರು ಮುಂದಕ್ಕೆ ಹಾಕ್ಬೋದಾ? ಅವ್ರ ಕಣ್ಣಿಗೆ ನಾವು ಇವತ್ತು ಕಾಣಿಸ್ಲಿಲ್ಲ ಅಂದ್ರೆ ಮತ್ತಿನ್ಯಾವತ್ತೂ ನಮ್ಮ ಕಣ್ಣಿಗೆ ಅವ್ರು ಕಾಣಿಸೋದಿಲ್ಲ. ಇವ್ರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅನ್ಸುತ್ತೆ ಅಲ್ಲಿಗೆ. ವಿ ಹ್ಯಾವ್ ಗಾಟ್ ಸಮಥಿಂಗ್ ಟು ಫಿನಿಶ್. ಕ್ಯಾನ್ ವಿ ಡೂ ಇಟ್ ಫಸ್ಟ್ ಆ್ಯಂಡ್ ಅದಾದ್ಮೇಲೆ ನಾನು ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಡ್ರಾಪ್ ಮಾಡ್ತೀನಿ. ತುಂಬ ಅರ್ಜೆಂಟ್ ಇದೆ, ಇಫ್ ಯು ಡೋಂಟ್ ಮೈಂಡ್. Do what you want. I'm in no hurry to sit in a police station anyway.
Just wait here. We'll be back in 5. ಓಕೆ Bye, bro. ಓಕೆ ಇಷ್ಟೊತ್ತು ಮಾಡ್ಬಿಟ್ಟಿಯಲ್ಲ, ನಾನೇನೋ ನಿನ್ ಭಯ ಪಟ್ಕೊಂಡು ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ. ಅಲ್ಲ, ಬರ್ತಾ ದಾರಿನಲ್ಲಿ ಸ್ವಲ್ಪ ಚಿಕ್ಕ ಕೆಲಸ ಇತ್ತು, ಯಾರನ್ನೋ ಮೀಟ್ ಮಾಡಬೇಕಾಗಿತ್ತು. ಇವರು ಪೊಲೀಸ್ ಅವನಲ್ಲ ಅನ್ಕೋತೀನಿ. ನಕುಲ್, ಅಲ್ಲ, ನಕುಲ್ ಅಂತ ಹೇಳಿದ್ದೆ ತಾನೇ? ಇಲ್ಲಿ ನಾನೆಷ್ಟೋಪು ಅನ್ನೋದಲ್ಲ ವಿಷಯ. ನನ್ನ ಹತ್ರ ಇರೋ ಕೋಕ್, ನಿಮ್ಮ ಹತ್ರ ಇರೋ ನೋಟ್. ಬಾಯ್, ಇದು ಪೊಲೀಸ್ ಪೊಲೀಸಾ? ಪೊಲೀಸ್ ಅಂತ ಯಾರು ಹೇಳಿದ್ದು? ಕಾರ್ ಅಲ್ಲಿದ್ದಾಳಲ್ಲ ಆ ಹುಡುಗಿ. ಪೊಲೀಸ್ ಬರೀ ಪೊಲೀಸ್ ಅಂತ ಹೇಳದ್ಲ, ಎಂತ ಪೊಲೀಸ್ ಅಂತಾನು ಹೇಳದ್ಲ. ಬಾಯ್, ನಾನು ಹೇಳಿಲ್ವಾ ಇವಳ ನಂಬೇಡ ಅಂತ? ಇವ್ರನ್ನೆಲ್ಲ ಸ್ವರ್ಗಕ್ಕೆ ಕಳಿಸ್ಲಿಲ್ಲ ಅಂದ್ರೆ ನಮ್ ಜೀವನ ಅರ್ಕಾನೆ ಮಾಡಾಲು ಸೊಪ್ಪು. ಬಡವರ ಸ್ಕಲ್. Let's go, Revati! Hey, Revati, come on, let's go. ನಿನ್ನ ಗನ್ ಪಾಯಿಂಟಲ್ಲಿ ಇಟ್ಟಿದ್ದವನೇ ಮಾಡಿರ್ಬೇಕು. ಏನ್ ಮಾಡ್ತಿದ್ಯಾ ನೀನು?
Just pieces of paper. Pieces of paper. ಏನೇನೆಲ್ಲ ಮಾಡಿಸುತ್ತೆ, ನಂಬಿಸುತ್ತೆ, ನಂಬಿಕೆ ದ್ರೋಹ ಮಾಡುತ್ತೆ, ಖುಷಿ ಕೊಡುತ್ತೆ, ಖುಷಿನ ಕಿತ್ಕೊಡುತ್ತೆ, ಪಾಪ ಮಾಡಿಸುತ್ತೆ, ಹಾಗೆ ಪಾಪ ತೊಳೆಯೋಕ್ಕೂ ಯೂಸ್ ಆಗುತ್ತೆ. ರೇವತಿ, ರೇವತಿ, ಸದ್ಯಕ್ಕೆ ನನ್ನ ಹಳೆ ಪಾಪಗಳನ್ನ ತೊಳ್ಕೊಳಕ್ಕೆ ಐ ನೀಡ್ ದೋಸ್ ಪೀಸಸ್ ಆಫ್ ಪೇಪರ್. ನೀನು ನನ್ನಿಂದ ತಪ್ಪಿಸ್ಕೋಬಹುದು, ಆದ್ರೆ ಬಚ್ಚಿಟ್ಕೊಳಕ್ಕಾಗಲ್ಲ. You are in my kingdom. ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ. ಚಿನ್ನ ಎಲ್ಲಿದೆಯಾ ಚಿನ್ನ? ಚಿನ್ನ, ರೇವತಿ, ನಿನಗಾಗಿ ಓಡೋಡಿ ಬಂದೆ. ರೇವತಿ, ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ? ರೇವತಿ, ಚಿನಿ, ಎಷ್ಟು ಸರಿ ಕರೆದೆ ನಾನು, ಒಂದ್ಸರಿನೂ ರೆಸ್ಪಾಂಡೇ ಮಾಡಲಿಲ್ಲ. ಬಿಟ್ಬಿಡು, ಐ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಪ್ಲೀಸ್. ಬಟ್ ಐ ಗಾಟ್ ಮೈ ಮೆಸೇಜ್. ನೋ ಪ್ಲೀಸ್, ಐ ಕ್ಯಾನ್ ಎಕ್ಸ್ಪ್ಲೈನ್. ತಪ್ಪಾಯ್ತು, ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಬೇಡ, ನರಕದಲ್ಲಿ ಪುರುಷೋತ್ತಾಗಿ ಸಿಗ್ತೀನಿ ಒಂದಿನ, ಎಕ್ಸ್ಪ್ಲೈನ್ ಮಾಡುವಂತೆ. ನೋ. ಅಪರಾಧಿಗಳ ಶೀಘ್ರ ಬಂಧನಕ್ಕಾಗಿ ಗೃಹ ಸಚಿವರಿಂದ ಆದೇಶ.
ಕಮಿಷನರ್ನಿಂದ ನೂತನ ತಂಡ ರಚನೆ. ಸೂಪರ್ಕೋಪ್ ಶ್ರೀಕಾಂತ್ ನೇತೃತ್ವದಲ್ಲಿ ತನಿಖೆ ಆರಂಭ. ಹಲೋ, ಏನಪ್ಪ ಶ್ರೀಕಾಂತ, ಮತ್ತೆ ಎಲ್ಲ ನಿನ್ ಕೈಯಲ್ಲೇ ಇದೆ. ಏಯ್, ಮೇಲೆ ಎಂಥದೋ ಶಬ್ದ ಬರ್ತಾ ಉಂಟು, ಹೋಗಿ ನೋಡ ಎಂತ ಅಂತ. ಆಯ್ತಣ್ಣ, ನೋಡ್ತೇನೆ. ಅಣ್ಣ, ಎಂತದ? ಇಲ್ಲಿ ಯಾರದೋ ಫೋನ್ ಬಿದ್ದಿದ್ಯಣ್ಣ. ಫೋನಾ? ಮೊಬೈಲ್ ಅಣ್ಣ. ಎಂತ ಮಾಡ್ತಿದ್ಯಾ ಬ್ಯಾವರ್ಸಿ? ಬೇಗ ಬಾರ. ಬಂದೆ ಅಣ್ಣ. Lost in a dream, fruit bowl cup. One look at life, a shattered past. Tick tock, many little pieces. Tick tock, pile of wreck. Tick tock, walk from it all. Tick tock, never too far. It's 21 hours into the darkness, waiting for the light tonight. This is the night. It's 21 hours. I've got to just fight. I've been right tonight. This is the night. Into the darkness, waiting for the light. Tonight, this is the night.